ನಾನು ದರ್ಶನ್ ಎಲ್ಲ ಒಂದು ಕಡೆ ಸೇರಿದ್ವಿ. ಸಡನ್ನಾಗಿ ಹಂಗೆ ಬಂದ್ಬಿಡ್ತದು. ಅವನಂತೂ ಬಿದ್ದು ನಕ್ಕಿದ್ದ ಅದನ್ನು ಕೇಳ್ಬಿಟ್ಟು. ಸೊ ಅದನ್ನ ಚೂರು ಹೇಳ್ತೀನಿ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಶ್ರೀನಿವಾಸ್ ಅಂತ. ವೀಕ್ಷಕರೇ, ಸಿನಿಮಾ ಬಗ್ಗೆ ಹೇಳುವಾಗ ನಾನು ಈ ರೊಮ್ಯಾಂಟಿಕ್ ಸಿನಿಮಾಗಳ ಬಗ್ಗೆ ಹೇಳ್ತಾ ಇರ್ತೀನಿ. ಅದಾದಮೇಲೆ ಇತ್ತೀಚೆಗೆ ಬಂದಂಥ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳ ಬಗ್ಗೆ ಹೇಳ್ತಾ ಇರ್ತೀನಿ. ಜನ ಹೇಗೆ ತಗೋತಾರೆ ಅಂದರೆ, ಸಿನಿಮಾದಲ್ಲಿ ಯಾವ ನಟ ಇದ್ದಾನೆ, ಯಾರಿದ್ದಾರೆ ಅನ್ನೋದನ್ನ ತಗೊಳ್ಳಲ್ಲ. ಇತ್ತೀಚಿನ ದಿನಗಳಲ್ಲಿ ಕತೆ ಏನಿದೆ ಅನ್ನೋದನ್ನ ತಗೋತಾರೆ. ಇವತ್ತು ನಾನು ಮಾತಾಡ್ಸೋಕ್ಕೆ ಬಂದಿರುವಂಥ ಸಿನಿಮಾ ಕತೆ ಅಂದರೆ ಇದು ನೈಜ ಕಥೆನ ಅನ್ನೋದು ಡೌಟ್ ಇದೆ, ಇಲ್ಲ ಈಗ ಆಗ್ತಾ ಇರೋ ಕಥೆನ ಅನ್ನೋದು ಕೂಡ ನನಗೆ ಡೌಟ್ ಇದೆ. ಅದನ್ನು ಮಾತಾಡಿಸ್ತಾ ಹೋಗ್ತೀನಿ. ಸಿನಿಮಾದ ಟೈಟಲ್ ಹೆಸರು ಟೆರರ್ ಅಂತ. ನಿಮಗೆ ಈಗಾಗಲೇ ಗೊತ್ತಿರಬೇಕು, ಡೆಡ್ಲಿ ಸೋಮಾದಲ್ಲಿ ಖ್ಯಾತಿಯಾದಂತಹ ಆದಿತ್ಯ ಅವರು ಈ ಕ್ಷಣದಿಂದ ಸೂಪರ್ ಹೀರೋ ಆಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಲೇ ಇದ್ದೀವಿ. ಬನ್ನಿ ನೋಡೋಣ ಸೂಪರ್ ಹೀರೋ ಆಗಿ ಹೇಗೆ ಬರ್ತಾರೆ. ಜೊತೆಗೆ 40ಕ್ಕೂ ಹೆಚ್ಚು ಕಲಾವಿದರನ್ನು ಹೊತ್ತು ತರ್ತಾ ಇದ್ದಾರೆ. ಆ 40ಕ್ಕೂ ಹೆಚ್ಚು ಕಲಾವಿದರು ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ನಿರ್ದೇಶಕರನ್ನ ಕೇಳಿದಾಗ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಒಂದೊಂದು ಸೀನಲ್ಲಿ ಅವರದೇ ಆದಂತಹ ಒಂದು ಪಾತ್ರವನ್ನು ಕೊಡ್ತಾರೆ, ಅವು ಕಣ್ಣು ಮುಂದೆ ಕಾಣುತ್ತೆ ಅನ್ನೋದನ್ನು ಅವರು ಹೇಳ್ತಾ ಇದ್ರು ನಿರ್ದೇಶಕರು. ಬನ್ನಿ, ಈಗ ನನ್ನ ಜೊತೆ ಸೂಪರ್ ಹೀರೋ ಆದಿತ್ಯ ಅವರು ಇದ್ದಾರೆ, ಹಾಗೂ ನಮಸ್ಕಾರ. ನಮ್ಮೆಲ್ಲರಿಗೂ ಮಾದರಿ ಕವಿಗಳು ನಾಗೇಂದ್ರ ಪ್ರಸಾದ್ ಅವರು ಕೂಡ ಇದ್ದಾರೆ. ಹೀರೋ ಆಗಿ ಕಂಡವರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ವಿಲನ್ ಆಗಿ ಕಾಣಿಸ್ತಾ ಇದ್ದಾರೆ, ಶ್ರೀನಗರ ಕಿಟ್ಟಿ ಅವರು ಇದ್ದಾರೆ. ಮತ್ತು ವಿಲನ್ ಅಂದ ತಕ್ಷಣ ನಮಗೆ ನೇರವಾಗಿ ಹೇಳ್ತೀನಿ, ಆಗ್ತಾ ಇದ್ದಂತಹ ಕೋಟೆ ಪ್ರಭಾಕರ್ ಅವರು ಕೂತಿದ್ದಾರೆ. ಸರ್, ನಿಮಗೂ ಕೂಡ ವೆಲ್ಕಮ್. ಎಲ್ಲರಿಗೂ ಇಡೀ ಟೆರರ್ ಸಿನಿಮಾದ ತಂಡಕ್ಕೆ ನಾನು ಈ ಕಾರ್ಯಕ್ರಮ ವೆಲ್ಕಮ್ ಮಾಡ್ತೀನಿ. ನಮಸ್ಕಾರ. ಸರ್, ಮೊನ್ನೆ ಒಂದು ಪತ್ರಿಕಾಗೋಷ್ಠಿಗೆ ಬಂದಿದ್ದೆ, ನಿಮಗೆ ಟ್ರೈಲರ್ ಪತ್ರಿಕಾಗೋಷ್ಠಿನಲ್ಲಿ ಹೇಳ್ತೀರಾ, ಸಿನಿಮಾ ಅಂದ ತಕ್ಷಣ ಹೀರೋ ಒಬ್ಬ ಅಲ್ಲ, ಸಿನಿಮಾ ಅಂದರೆ ಕತೆ ಹೀರೋ ಆಗುತ್ತೆ, ಕತೆಯನ್ನು ಬರೆದವನು ಹೀರೋ ಆಗ್ತಾನೆ, ಅಂದರೆ ನಿರ್ದೇಶಕ ಹೀರೋ ಆಗ್ತಾನೆ ಅಂತ. ಯಾಕೆ ಸರ್ ಈ ಥಾಟ್ ಬಂದಿದೆ ನಿಮಗೆ? ಸರ್, ಹೀರೋ ಅಂತ ನಮಗೆ ಒಂದು ಪಾತ್ರಕ್ಕೆ ಹೆಸರು ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಈ ಸಿನಿಮಾದಲ್ಲಿ ನಾನೊಬ್ಬನೇ ಹೀರೋ ಅಲ್ಲ. ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ ಹೀರೋ ಫಾರ್ ದಿಸ್ ಫಿಲ್ಮ್. ಈ ಸಿನಿಮಾಕ್ಕೆ ರಿಯಲ್ ಹೀರೋ ಫಸ್ಟು ನಮ್ಮ ಪ್ರೊಡ್ಯೂಸರ್ ಮಂಜುನಾಥ್ ಅವರು, ಎರಡನೇದಾಗಿ ನಮ್ಮ ನಿರ್ದೇಶಕರು. ಏಕೆಂದರೆ ಈ ಕಂಪ್ಲೀಟ್ ಸಿನಿಮಾ ಇವತ್ತು ನಿಮ್ಮ ಮುಂದೆ ತೆರೆ ಬರ್ತಾ ಇದೆ ಅಂದರೆ ಇದು ಅವರ ಹಾರ್ಡ್ ವರ್ಕ್. ಮತ್ತು ಇನ್ನೊಂದು ಹೀರೋ ಅಂದರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರ್ಷವರ್ಧನ್ ಅವರು. ಎಲ್ಲಕ್ಕಿಂತ ದೊಡ್ಡ ಹೀರೋ ಅಂದರೆ ನಮ್ಮ ನಾಗೇಂದ್ರ ಪ್ರಸಾದ್, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ಆಮೇಲೆ ನಮ್ಮ ಜೊತೆ ನಾವೆಲ್ಲ ನಟರಾಗಿ ಅಂದರೆ ಒಂದು ಪಾತ್ರಗಳಾಗಿ ನಾವು ಈ ಸಿನಿಮಾದಲ್ಲಿ ನಟಿಸಿದ್ದೀವಿ. ಸೊ ನಾವೆಲ್ಲರೂ ಹೀರೋಗಳೇ ಈ ಸಿನಿಮಾದಲ್ಲಿ. ನಾನು ಬಿಟ್ಟು ನನಗೆ ಸೀನಿಯರ್ ಆಗಿರೋಂಥ ಕುಮಾರ್ ಬಂಗಾರಪ್ಪ ಸರ್ ಇದ್ದಾರೆ, ಶಶಿಕುಮಾರ್ ಸರ್ ಇದ್ದಾರೆ, ದೇವರಾಜ್ ಸರ್ ಇದ್ದಾರೆ. ಸೊ ಹೀಗೆ ದೊಡ್ಡ ದಂಡೆ ಇದೆ ಸಿನಿಮಾದಲ್ಲಿ. ಸೊ ನಾನು ಹೇಳೋ ಪ್ರಕಾರ ಮೈ ಹೀರೋ ಈಸ್ ಮೈ ಪ್ರೊಡ್ಯೂಸರ್ ಆ್ಯಂಡ್ ಮೈ ಡೈರೆಕ್ಟರ್, ಮೈ ಲಿರಿಕ್ ರೈಟರ್ ಆ್ಯಂಡ್ ಮೈ ಮ್ಯೂಸಿಕ್ ಡೈರೆಕ್ಟರ್. ಓಕೆ ಸರ್. DOP also. ಮೈ DOP, ಮೈ ಎಡಿಟರ್, ಮೈ ಸೌಂಡ್ ಡಿಸೈನರ್, ಪ್ರತಿಯೊಬ್ಬರು, ಈವನ್ ಮೈ ಲೈಟ್ ಬಾಯ್ಸ್ ಇಸ್ ಮೈ ಹೀರೋ. ಅಂದರೆ ಹೀರೋ ನೀವು, ಆ ಸೂಪರ್ ಅನ್ನೋದು ಅವರೆಲ್ಲ, ಇವರೆಲ್ಲ ಸೂಪರ್ ಹೀರೋಸ್ ಸರ್. ನನಗೆ ಬರೀ ಬಿರುದನ್ನ ಕೊಟ್ಟರು ಅಷ್ಟೇ ನಮ್ಮ ನಿರ್ದೇಶಕರು, ಅದು ಅವ್ರ ದೊಡ್ಡತನ. ಬಟ್ ನನಗೆ ಇವರೆಲ್ಲರೂ ಸೂಪರ್ ಹೀರೋಸ್. ಆಮೇಲೆ ಕರ್ನಾಟಕದ ನಮ್ಮ ಕಲಾಭಿಮಾನಿಗಳು ಎಲ್ಲರಿಗಿಂತ ದೊಡ್ಡ ಸೂಪರ್ ಹೀರೋಸ್. ನೈಸ್ ಸರ್. ಈಗ ಹೇಳ್ತಾ ಇದ್ರು ಹೀರೋ ಅಂದ ತಕ್ಷಣ ನಾವು ಸಿನಿಮಾದಲ್ಲಿ ನನ್ನನ್ನು ಮಾತ್ರ ಹೀರೋ ಅಂತ ಗುರುತಿಸೋಕ್ಕಾಗಲ್ಲ, ಬರೆದಂಥ ಹಾಡುಗಳು ಕೂಡ ಹೀರೋ ಆಗ್ತವೆ. ಸಿನಿಮಾಕ್ಕೆ ಎಷ್ಟೋ ಸಿನಿಮಾಗಳಿಗೆ ತಿರುವನ್ನು ಕೊಟ್ಟಂತಹ ವಿಷಯಗಳು ನಮಗಿದೆ. ನಿಮ್ಮ ಹಾಡು ಈಗ ಕೇಳ್ತಾ ಬಂದೆ, ಬೊಂಬೆ ಆಗಿರ್ಬೋದು, ರಾವಣ ಆಗಿರ್ಬೋದು, ಬರೆದಿದ್ದೀರಾ. ಅದು ಜನರ ಮನಸ್ಸನ್ನು ಮುಟ್ಟಿ ಅದು ಸಿನಿಮಾಗೆ ಕರ್ಕೊಬರುತ್ತೆ. ಹೇಗೆ ಟೆರರ್ ಸಿನಿಮಾದ ಸಂಪೂರ್ಣ ಇದರ ಡಿಸೈನ್ ಅಂದರೆ ಸಿನಿಮಾ ಆರಂಭ, ಇಡೀ ಕತೆ ಮತ್ತು ಹಾಡುಗಳಾಗಲಿ, ಕಂಪೋಸಿಷನ್ ಆಗಲಿ, ಇದಿಷ್ಟು ಹೀಗೆ ಇರಬೇಕು ಅಂತ ಡಿಸೈನ್ ಮಾಡೋದಂತ ಡೈರೆಕ್ಟ್ರಿಗೆ ಜಾಸ್ತಿ ಮಾರ್ಕ್ಸ್ ಇದಕ್ಕೆ. ಯಾಕೆಂದರೆ ಅವರು ಆದಿಯವರು ಹೇಳೋದಾಗೆ ಹಾರ್ಡ್ ವರ್ಕ್ ಇದೆಯಲ್ಲ, ಅದು ನಿಮಗೆ ತೆರೆಯಲ್ಲೂ ಕಾಣುತ್ತೆ. ನನಗೆ ವಿಶೇಷವಾಗಿ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದೇನೆಂದರೆ, ಆದಿಯವರ ಅನೇಕ ಸಿನಿಮಾಗಳು ನೋಡ್ತಾ ಬಂದಿದ್ದೀವಿ ನಾವು. ಈ ಸಿನಿಮಾದಲ್ಲಿ ಒಂದು ರೆಗ್ಯುಲರ್ ಅಲ್ಲದ ಒಂದು ಕತೆ, ಇಷ್ಟು ಜನ ವಿಲನ್ಸು, ಇಷ್ಟು ಜನ ಆರ್ಟಿಸ್ಟು ಎಲ್ಲ ಇದ್ದಾಗಲೂ ನಿಮಗೆ ಏನನ್ಸುತ್ತೆ, ಒಂದು ಯಾವುದೋ ಒಂದು ಕಮರ್ಷಿಯಲ್ ಆ್ಯಕ್ಷನ್ ಪಿಕ್ಚರ್ ಅನ್ನೋ ಥರ ತಲೆಯಲ್ಲಿ ಇಟ್ಕೋಬಾರ್ದು. ಇದು ಸಂಪೂರ್ಣವಾಗಿ ಒಂದು ಅಂಡರ್ಲೈನ್, ಒಂದು ಅದ್ಭುತವಾದಂಥ ಒಂದು ಕತೆ ಇಟ್ಕೊಂಡಿದ್ದಾರೆ. ಓಕೆ, ಆ ಕತೆ ಸ್ಪೆಷಲ್ ಆಗಿದೆ ಕೇಳೋದಕ್ಕೆ, ನೋಡೋದಕ್ಕೆ. ಆ ಕತೆಗೆ ಕ್ಯಾರೆಕ್ಟರ್ಸ್ ಇದೆಯಲ್ಲ ಹೊಂದಿಸಿರೋದು. ನಾವು ಯಾವುದೋ ಒಂದು ಸಣ್ಣ ಪಾತ್ರ ಅಂತ ಯಾಕೆ ಹೇಳ್ತೀನಿ ಅಂದರೆ, ತೆರೆ ಮೇಲೆ ಒಂದು 3 ನಿಮಿಷ 5 ನಿಮಿಷ ಇದ್ದು ಹೋಗೋ ಪಾತ್ರ ಆದರೂ ಕೂಡ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಆ ಪಾತ್ರದ ಇಂಪಾರ್ಟೆನ್ಸ್ ಹೆಂಗೆ ಹೆಚ್ಚಾಗಿದೆ ಅಂದರೆ ನೋಡಿ, ಕೋಟೆ ಪ್ರಭಾಕರ್ ಅಂತ
ಒಬ್ಬ ಕಲಾವಿದರು ಹ್ಮ್. ಅಂತ ಕಲಾವಿದರನ್ನ ಒಂದು ದಂಡೆ ಹೇಳಿದ್ರಲ್ಲ ಅದನ್ನೆಲ್ಲ ಹಾಕಿ ಮಾಡಿರುವಂಥದ್ದು. ಮತ್ತೆ ಆ ಇಡೀ ಹಾಡುಗಳ ನೀವು ಮೇಕಿಂಗ್ ನೋಡ್ಬೇಕು. ಹ್ಮ್. ಅದು ಮತ್ತೆ ಕಿಟ್ಟಿಯವರ ಪಾತ್ರ ಮತ್ತೆ ಆ ಪಾತ್ರ ಪೋಷಣೆ, ಸಿನಿಮಾ ಮೇಕಿಂಗು, ಇವೆಲ್ಲ ನಿಮಗೆ ಒಂದು ಬೇರೆ ದೊಡ್ಡ ಗ್ರ್ಯಾಂಜಿಯರ್ ಸಿನಿಮಾ. ಇದು ಒಂದು ಸಾಮಾನ್ಯ ಸಿನಿಮಾ ಅಲ್ಲ, ತುಂಬಾ ಒಂದು ಅತಿ ಹೆಚ್ಚು ವೆಚ್ಚದ ಒಂದು ದೊಡ್ಡ ಸಿನಿಮಾ, ದೊಡ್ಡ ಕಥೆ ಅಂತ ಅನ್ಸುತ್ತೆ. ಇದರಲ್ಲಿ ಹಾಡುಗಳು ಅಂತ ಬಂದಾಗ ಎಲ್ಲ ಸಿಚುವೇಶನ್ ಓರಿಯೆಂಟೆಡ್ ಹಾಡುಗಳು ನೋಡಿ. ನೀವು ಗಮನಿಸಿದ್ರೆ ಇದರಲ್ಲಿ ಡ್ಯೂಯೆಟ್ ಸಾಂಗ್ ಇಲ್ಲ, ಇಲ್ಲ ಪ್ಯಾಥಸ್ ಸಾಂಗ್ ಇಲ್ಲ. ಸರ್, ಒಂದು ಕ್ಲಾರಿಟಿ, ಹೀರೋಯಿನ್ ಇದಾರ? ಅಲ್ಲಿ ನೀವು ಸಿನಿಮಾ ನೋಡ್ಬೇಕು. ಸಿನಿಮಾ ಓಕೆ, ನೆಕ್ಸ್ಟ್. ಓಕೆ, ಈ ಪ್ಯಾಥಸ್ ಸಾಂಗ್ ಇಲ್ಲ. ಕೆಲವು ಸಿದ್ಧ ಸೂತ್ರಗಳು ಅಂತ ಏನು ಹೇಳ್ತೀವಿ ಅವುಗಳನ್ನೆಲ್ಲ ಬಿಟ್ಟಿರೋ ಅಂತ ಒಂದು ವಿಭಿನ್ನತೆ ಅನ್ನೋದು ಬರೀ ಹೇಳೋದ್ರಲ್ಲ, ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ನೋಡಿ. ಆ ಥರದ್ದು ನಿಮಗೆ ಇದರಲ್ಲಿ ಹೀರೋ ಇಂಟ್ರೊಡಕ್ಷನ್ ಸಾಂಗ್ಸು ಮಾಡ್ತಾ ಇರ್ತೀವಿ. ಈಗ ನೀವು ಹಾಡು ಕೇಳಿದ್ರೆ ರಾವಣ 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 11 ತಲೆಯ ರಾವಣ, ಇಡೀ ಹಾಡು ಲೈನ್ಸ್ ಎಲ್ಲ ನೀವು ಕೇಳ್ತಾ ಹೋದ್ರೆ ಆ ಕ್ಯಾರೆಕ್ಟರ್ನ ಬಿಡಿಸಿಟ್ಟಿರುವಂಥದ್ದು. ಯಾಕೆ ಆ ಕ್ಯಾರೆಕ್ಟರ್ ಹಂಗೆ ಅಂತ ಅಂದ್ರೆ ಸಿನಿಮಾ ಕಥೆಯಲ್ಲಿ ಆ ಥರದ್ದೊಂದು ಸ್ಟ್ರೆಂತ್ ಇದೆ. ಇದು ಆ ಹಾಡು. ಇನ್ನೊಂದು ಫಿಲಾಸಫಿಕಲ್ ಸಾಂಗ್ ಇದೆ, ಹೌದು, ತಿರುಗೋ ಈ ಭೂಮಿ, ತಿರುಗೋ ಈ ಭೂಮಿ ಅಂತ. ಅದ್ರ ನಾನು ಲೈನ್ ಹೇಳಕ್ ಹೊರಟಿದ್ದು, ಈ ಭೂಮಿನೇ ಒಂದು ಕಣ. ಇಡೀ ನೀವು ಸೌರವ್ಯೂಹ ನೋಡಿದ್ರೆ, ಸೌರವ್ಯೂಹ ನಮ್ದು ಏನಿದೆ ಸೋಲಾರ್ ಸಿಸ್ಟಮ್, ಅದ್ರ ಆಚೆಗೆ ಇನ್ನೆಷ್ಟು ಸೋಲಾರ್ ಸಿಸ್ಟಮ್ ಇದೆಯೋ ನಮಗೆ ಗೊತ್ತಿಲ್ಲ. ಅದರಲ್ಲಿ ಭೂಮಿ ಒಂದು ಕಣ, ಒಂದು ಪಾರ್ಟಿಕಲ್ ಏನಿದೆ, ಕಣ, ಅಣು ಅಷ್ಟೇ ಭೂಮಿ. ಅಂದ್ರೆ ಈ ಸೌರಮಂಡಲದ ಅಣು ಅಷ್ಟೇ ಭೂಮಿ, ಅಣು ಅಷ್ಟೇ ಭೂಮಿ ಇರೋದು. ನಿಮ್ಗೆ ಅಲ್ಲಿಂದ ಆಂಗಲ್ ಅಲ್ಲಿ ನೋಡಿ, ನೀವು ಅಲ್ಲಿಂದ ಮೇಲಿಂದ ಈ ಎಲ್ಲ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ಇದಿಷ್ಟು ಒಂದು ಸಿಸ್ಟಮ್ ಆದ್ರೆ ಇಂಥದ್ದು ಇನ್ನೆಷ್ಟು ಸಿಸ್ಟಮ್ ಇದೆ ಗೊತ್ತಿಲ್ಲ, ಸೋಲಾರ್ ಸಿಸ್ಟಮ್. ಅದರಲ್ಲಿ ಭೂಮಿ ಎಷ್ಟು ಮಾತ್ರ ಇರುತ್ತೆ, ಇಷ್ಟೇ ಎಷ್ಟು ಕಾಣ್ತಾ ಸಣ್ಣ ಪಾರ್ಟಿಕಲ್. ಅಷ್ಟು ಕಣದಂತ ಭೂಮಿಯಲ್ಲಿ ಮನುಷ್ಯ ಎಷ್ಟು ಸಣ್ಣವನು ಅವಾಗ ಅಲ್ವಾ? ಇರುವೆಗಿಂತ ಸಣ್ಣವನು, ಕಣ್ಣಿಗೆ ಕಾಣಿಸಲ್ಲ ನಿಮ್ಗೆ ಆ ಹೈಟಲ್ಲಿ ನೋಡೋದು, ಅಷ್ಟು ಸಣ್ಣವನು. ಅಂದ್ರೆ ನಮಗೆ ಕ್ಯಾರೆಕ್ಟರ್ ಹೇಗಿರ್ಬೇಕು ಅನ್ನೋದನ್ನ ಡಿಸ್ಕ್ರೈಬ್ ಮಾಡೋವಂಥದ್ದು. ನಾವೆಷ್ಟು ಹಂಬಲ್ ಆಗಿರ್ಬೇಕು, ನಾವೆಷ್ಟು ಒಳ್ಳೆತನದಲ್ಲಿರ್ಬೇಕು, ಮೌಲ್ಯಗಳನ್ನು ಉಳಿಸ್ಕೊಂಡಿರ್ಬೇಕು ಅನ್ನೋದು, ಆ ಮೌಲ್ಯಗಳ ಒಂದು ತಾಕಲಾಟ ಇದೆ ಈ ಸಿನಿಮಾದಲ್ಲಿ, ಕಥೆಯಲ್ಲಿ, ಕ್ಯಾರೆಕ್ಟರಲ್ಲಿ. ಮತ್ತು ಅದಕ್ಕೊಂದು ಒಂದು ಆಪೋಸಿಷನ್ ಫೋರ್ಸ್ ಅಲ್ಲಿ ಕಿಟ್ಟಿ ಅವ್ರ ಪರ್ಫಾರ್ಮೆನ್ಸು, ಇಬ್ರು ಒಳ್ಳೆ ಕಲಾವಿದರು ಅನ್ನೋದು ಈಗಾಗಲೇ ಸಿಕ್ಕಾಪಟ್ಟೆ ಪ್ರೂವ್ ಆಗಿರೋದು. ಸೊ ಈ ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸು ಇನ್ನೊಂದು ಲೆವೆಲ್ ನಾವು ನೋಡಕ್ ಸಿಗುತ್ತೆ. ನಾವ್ ಯಾವ್ದೋ ಬೇರೆ ಭಾಷೆ ಹೀರೋಗಳನ್ನ ಅವ್ರು ಚೆನ್ನಾಗಿ ಮಾಡ್ತಾರೆ, ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತೀವಿ. ನಮ್ಮ ಹೀರೋಗಳು ಮಾಡಿದಾಗ ನಾವು ಹಿತ್ತಲ ಗಿಡ ಮೊದ್ದಲ್ಲ ಅನ್ನೋ ತರ ಓಕೆ ಅನ್ನೋ ತರ ಅನ್ಕೋತೀವಿ. ಹಂಗಿಲ್ಲ, ಈ ಸಿನಿಮಾ ನೋಡಿದ್ರೆ ಪ್ರತಿ ಕ್ಯಾರೆಕ್ಟರ್ಸು, ಪ್ರತಿ ಕಲಾವಿದರು ಕೂಡ ಬಹಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಹಾಡುಗಳು ಅದಕ್ಕೆ ಸಪೋರ್ಟ್ ಮಾಡಿದೆ. ಅದು ಬೊಂಬೆ ಬೊಂಬೆ ಆಗ್ಬೋದು, ಇನ್ನೂ ಶಿವನ್ ಸಾಂಗ್ ಒಂದಿದೆ, ಅವೆಲ್ಲ ಸಪೋರ್ಟ್ ಮಾಡಿದೆ. ಚಿನ್ನಗರ ಕಿಟ್ಟಿ ಸರ್, ನಾವು ನಿಮ್ಮನ್ನು ನೋಡಿದ ರೂಪವೇ ಬೇರೆ, ಮಹಾದೇವ ಸಿನಿಮಾ ಆದಮೇಲೆ ನಿಮ್ಮನ್ನು ಮತ್ತೆ ನೋಡ್ತಾ ಇರೋ ರೂಪವೇ ಬೇರೆ. ಆ ಸಿನಿಮಾದಲ್ಲಿ ಬಂದಂತಹ ಒಂದು ಕ್ಯಾರೆಕ್ಟ್ರು ಕೊನೆಯಲ್ಲಿ ಬಿದ್ರೂ ಕೂಡ ಗೆಲ್ತೀರಾ ನೀವು. ಅಲ್ಲಿಂದ ಶ್ರೀನಗರ ಕಿಟ್ಟಿ ಅಂದರೆ ಅಪ್ಪ ಈ ಥರ ಇದೆಯಪ್ಪ ಅವ್ರ ಲುಕ್ಕು ಅಂತ ಅಂದ್ಕೊಂಡಿದ್ವಿ. ಬಟ್ ಟೆರರ್ನಲ್ಲಿ ನೋಡಿದಾಗ ನೀವು ಇನ್ನೊಂದು ಭಾಗದ ಹೀರೋ ಕಾಣಿಸ್ತಾ ಇದ್ರಿ ನಮಗೆ. ಅದು ಹೇಳಿದ್ರು ಅವರು. ಇನ್ನೊಂದು 4 ದಿನ ಉಳಿದಿದೆ ಅಷ್ಟು ರಿಲೀಸ್ಗೆ. ನಿಮಗೆ ಗೊತ್ತಾಗುತ್ತೆ ಪಾತ್ರ ಹೇಗಿದೆ ಅಂತ, ಯಾವ ಪಾತ್ರ ಮಾಡಿದ್ದೀನಿ, ನಾನು ಹೇಗೆ ಕಾಣಿಸ್ತೀನಿ ಅಂತೆಲ್ಲ. ರಂಜನ್ ಈ ಸಬ್ಜೆಕ್ಟ್ ಬಂದು ಹೇಳಿದಾಗ ನನಗೆ ಖುಷಿಯಾಗಿದ್ದೆ. ಆ ನರೇಷನ್ ಹೇಗೆ ಮಾಡ್ತಾನೆ, ಸಿನಿಮಾದ ಕತೆ ಯಾವ ರೀತಿ ಹೋಗುತ್ತೆ, ಅದು ಹೋಗ ಹೇಗಿರುತ್ತೆ ಅಂತ ಭಾಳ ಥ್ರಿಲ್ ಆಗಿಬಿಡ್ತು ನಮಗೆ. ಆದಿ ಜೊತೆ ನಾನು ಕೆಲಸ ಮಾಡಿದ್ದು ತುಂಬ ವರ್ಷಗಳಾಗಿತ್ತು, ಆದಿ ಸಿನಿಮಾದಲ್ಲಿ ಮಾಡಿದ್ದು. ಈಗ ಮತ್ತೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ನನ್ನ ಪಾತ್ರ ಮಾತ್ರ ಹೇಳಬೇಕು ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಹೇಳೋಕ್ಕೆ. ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂಥ ಆಯಾಮಗಳಿದ್ದಾವೆ, ಅದರದ್ದೇ ಆದಂಥ ವೈಟೇಜ್ ಇದೆ. ನಿರ್ದೇಶಕರು ಯಾವ ಪಾತ್ರವನ್ನು ಸುಮ್ಮನೆ ತಂದು ತುರುಕಿಲ್ಲ. ಆ ಫ್ರೇಮಲ್ಲಿ ನೀವು ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಪ್ರತಿಯೊಂದು ಪಾತ್ರನೂ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ. ಅದೆಲ್ಲವೂ ಕ್ರೆಡಿಟ್ನ ನಾನು ರಂಜನ್ ಅವ್ರಿಗೆ ಕೊಡೋಕ್ಕೆ ಇಷ್ಟ. ಓಕೆ,
ಪ್ರಭಾಕರ್ ಸರ್, ಒಂದು ನಟ ಅಂದ ತಕ್ಷಣ ಒಬ್ಬ ಹೀರೋ ಅಂದ ತಕ್ಷಣ ಅವ್ರ ಮುಂದೆ ಆಪೋಸಿಟ್ ನಿಲ್ಲ ವಿಲನ್ ತುಂಬ ಮುಖ್ಯ ಆಗ್ತಾರೆ. ಅಣ್ಣವ್ರ ಮುಂದೆ ವಜ್ರಮಣಿ ಮಿತ್ರನೇ ಚಂದ, ಅಣ್ಣವ್ರ ಮುಂದೆ ತೂಗುದು ಸುಷ್ಮಾ ಸರ್ ನಿಂತ. ನಿಮಗೆ ಯಾವ ಹೀರೋನ ನಿಂತಾಗ ಅಪ್ಪ ಕೋಟೆ ಪ್ರಭಾಕರ್ ಬಂದ್ರಪ್ಪ ಅನ್ನೋ ಥರ ನಾವು ಫೀಲ್ ಮಾಡ್ತೀವಿ ನಿಮ್ಮ ಆ್ಯಕ್ಟಿಂಗನ್ನು. ಇಲ್ಲಿ ಆ ಥರ ಪಾತ್ರವನ್ನು ಯಾವ ರೀತಿ ಪಾತ್ರವನ್ನು ಕೊಟ್ಟಿದ್ದಾರೆ? ನಮಗೆ ನೋಡಿ ಸರ್, ಪ್ರತಿಯೊಬ್ಬರು ಹೀರೋಗಳ ಮುಂದೆ ನಿಂತಾಗ ನಮ್ಮದೇ ಅನ್ನೋದು ಒಂದು ಇರ್ತದೆ ಅಲ್ವಾ. ಇವಾಗ ದೊಡ್ಡ ದೊಡ್ಡ ಸ್ಟಾರ್ಗಳು ಅವ್ರ ಮುಂದೆ ನಿಂತ್ಕೊಂಡಾಗ ನಾವು ಫೇಸ್ ಮಾಡೋಕ್ಕಾಗುತ್ತೆ, ಹೊಸಬ್ರ ಜೊತೆ ನಿಂತಾಗಲೂ ನಾವು ಫೇಸ್ ಮಾಡ್ಬೇಕು. ನಾವು ಯಾವ ಹೀರೋ ಅನ್ನೋದು ನಮಗೆ ಬರಲ್ಲ, ನಾವು ಮಾಡೋ ಪಾತ್ರದ ಬಗ್ಗೆ ನಮ್ಮಲ್ಲಿ ಇರ್ತೇವೆ. ಇವಾಗ ಆದಿ ಸರ್ ಡೆಡ್ಲಿ ಸೋಮ ಆಗಲಿ, ಒಂದು 20 ವರ್ಷದ ಹಿಂದಿನ ಸಿನಿಮಾ ಹೌದು ಡೆಡ್ಲಿ ಸೋಮ, ಅಲ್ಲಿಂದ ನಮ್ಮದು ಅವ್ರದ್ದು ಸಂಬಂಧ ಬಂತು ಡೆಡ್ಲಿ ಸೋಮದಿಂದ. ಅದಾದಮೇಲೆ ಬೆಂಗಳೂರು ಅಂಡರ್ವರ್ಲ್ಡ್ ಮಾಡಿದೆ, ಅದಾದಮೇಲೆ ಈಗ ಟೆರರ್ ಅಂದ್ಬಿಟ್ಟು. ಸೊ ಡೆಡ್ಲಿ ಸೋಮಲ್ಲಿ ಯಾವ ಥರ ಪಾತ್ರ, ಇಲ್ಲಿ ಯಾವ ಥರ ಪಾತ್ರ ಅಂದರೆ ಅದು ಈಕ್ವಲ್ ಅಂತಲೂ ಹೇಳೋಕ್ಕಾಗಲ್ಲ. ಅಲ್ಲೇ ಬೇರೆ ಥರ ಇರ್ತದೆ, ಇಲ್ಲೇ ಬೇರೆ ಥರ ಇರ್ತದೆ. ಅಂದರೆ ನಾವು ಫಸ್ಟ್ ಆಫ್ ಡೈರೆಕ್ಟ್ರಿಗೆ ಏನು ಬೇಕೋ ಅದನ್ನು ನಾವು ಮಾಡ್ಕೊಡೋದು. ಒಬ್ಬ ವಿಲನ್ ಆಗಿ ನಮ್ಮ ಪಾತ್ರ ನಾವು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀವಿ ಅಂತ ಅನ್ಕೊಡ್ತೀವಿ. ಸರ್ 4 ಜನಕ್ಕೂ ಪ್ರಶ್ನೆ. ಈ ಗ್ಯಾಂಗ್ ಇರೋವಂಥ ಸಿನಿಮಾ ಅಂತ ಅಂದರೆ ಒಂದು ಅಲ್ಲೊಂದು 8 ಜನ ಎಲ್ಲೋ ಇರ್ತಾರೆ, ಇಲ್ಲೊಂದು 8 ಜನ ಇರ್ತಾರೆ ಅನ್ನೋದು ಒಂದು ನಂಬಿಕೆ. ಅದರಲ್ಲಿ ಒಬ್ಬ ಹೀರೋ ಇರ್ತಾನೆ. ಆದರೆ ಇಲ್ಲಿ ನೋಡಿದಾಗ 40ಕ್ಕೂ ಹೆಚ್ಚು ಜನ ಕಲಾವಿದರೇ ಇದ್ದಾರೆ. ನಮಗೆ ಕನ್ಫ್ಯೂಸ್ ಆಗ್ತದೆ, ಇವ್ರೇನು ಮಾಡ್ಬೋದು ಅಂತ. ಇಲ್ಲಿ ಪ್ರಶ್ನೆ ಕೇಳೋಕ್ಕೆ ನನಗೆ ಒಂದು ಸ್ವಲ್ಪ ಮುಜುಗರ ಆಗ್ತದೆ, ಯಾರ ಹೆಸರು ತಗೊಳ್ಳೋದು, ಯಾರ ಹೆಸರು ಬಿಡೋದು ಅಂತ. ಆದರೆ ವೀಕ್ಷಕರು ಪ್ರತಿಯೊಬ್ಬರನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ. ಈಗ ಕನ್ನಡ ವೀಕ್ಷಕರ ಬಗ್ಗೆ ನಿಮಗೆ ಗೊತ್ತೇ ಇದೆ, ಪ್ರತಿಯೊಂದು ಕನ್ನಡದ ಒಂದೊಂದು ವಿಚಾರಗಳನ್ನು ಅಬ್ಸರ್ವ್ ಮಾಡ್ತಾರೆ. ಅಂಥದ್ರಲ್ಲಿ ದಿಗ್ಗಜರುಗಳು ನಟನೆ ಮಾಡಿದ್ದಾರೆ. ಕುಮಾರ್ ಬಂಗಾರಪ್ಪ ಸರ್ ಮತ್ತೆ ಬಂದಿದ್ದಾರೆ, ಅದು ನಿಮ್ಮ ಜೊತೆ ನಿಂತಿದ್ದಾರೆ. 4 ಜನಕ್ಕೆ ಸರ್ ಅಂಥ ದಿಗ್ಗಜಗಳ ಮಧ್ಯೆ ಕೆಲಸ ಮಾಡುವಾಗ ಹೇಗೆ ಅನ್ನಿಸ್ತಿದೆ? ನಾನು ಇವರೆಲ್ಲರ ಜೊತೆನೂ ಮುಂಚೆನೇ ಕೆಲಸ ಮಾಡಿದ್ದೀನಿ. ಅಫ್ಕೋರ್ಸ್ ಕುಮಾರ್ ಸರ್ ಜೊತೆ ಫಸ್ಟ್ ಟೈಮು, ಶಶಿಕುಮಾರ್ ಸರ್ ಜೊತೆ ಫಸ್ಟ್ ಟೈಮ್. ಬಟ್ ಶಶಿಕುಮಾರ್ ಸರ್ನ ನಾನು ಮಲ್ಲಿಗೆ ಟೈಮಿಂದ ನೋಡ್ತಾ ಇದ್ದೀನಿ. ನಮ್ಮ ಪ್ರೊಡಕ್ಷನಲ್ಲಿ ಅವ್ರಿಗೆ ಒಂದು ಹೀರೋ ಅನ್ನೋ ಒಂದು ಸ್ಥಾನ ಕೊಟ್ಟಂಥ ಸಿನಿಮಾ ಮಲ್ಲಿಗೆ ಹೂವೆ. ಅದಾದಮೇಲೆ ನಮ್ಮ ಸಿನಿಮಾಲಿ ನಮ್ಮ ಪ್ರೊಡಕ್ಷನಲ್ಲಿ ರಾಣಿ ಮಹಾರಾಣಿ ಮಾಡಿದ್ದಾರೆ, ನಮ್ಮ ತಂದೆ ಜೊತೆ ದೋಣಿ ಸಾಗಲಿ ಮಾಡಿದ್ದಾರೆ. ದೇವು ಸರ್ ಜೊತೆ ನಾನು ಡೆಡ್ಲಿ ಸೋಮ 1, 2 ಮಾಡಿದ್ದೀನಿ. ಈಗ ಟೆರರು, ನೆಕ್ಸ್ಟ್ ಕಿಲ್ಲಲ್ಲಿ ಮಾಡ್ತಾ ಇದ್ದೀನಿ. ಶೋಬಿ ಆಲ್ಮೋಸ್ಟ್ 3-4 ಫಿಲ್ಮ್ಸ್, ಡೆಡ್ಲಿ ಸೋಮ, ಆದಿ, ಬೆಂಗಳೂರು ಅಂಡರ್ವರ್ಲ್ಡ್ ಎಲ್ಲದರಲ್ಲೂ ಮಾಡಿದ್ದೀನಿ. ಕೋಟೆ ಜೊತೆ ಮಾಡಿದ್ದೀನಿ, ಕಿಟ್ಟಿ ಜೊತೆ ಮಾಡಿದ್ದೀನಿ. ಸರ್ ಜೊತೆ ಅವ್ರ ನಿರ್ದೇಶನದಲ್ಲಿ ಅಂಬಿ ಮಾಡಿದ್ದೀನಿ. ಓಕೆ. ಸೊ ಹೀಗೆ ಒಂದು ಧರ್ಮನೂ ಅಷ್ಟೇ. ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಮಾಡಿದಂಥ ಅಷ್ಟೂ ಜನದ ಜೊತೆ ನಾನು ಮುಂಚೆನೇ ಕೆಲಸ ಮಾಡಿಬಿಟ್ಟಿದ್ದೀನಿ. ಪ್ರಾಬ್ಲಿ 2-3 ಫಿಲ್ಮ್ಸ್ ಮಾಡಿರ್ಬೋದು. ಬಟ್ ಮತ್ತೆ ಅವ್ರ ಜೊತೆ ಕೆಲಸ ಮಾಡಬೇಕಾರೆಲ್ಲ ಒಂದು ಇಟ್ ವಾಸ್ ಫಸ್ಟ್ ಆಫ್ ಆಲ್ ವೆರಿ ಎಕ್ಸೈಟಿಂಗ್. ತುಂಬ ಖುಷಿಯಾಗಿತ್ತು. ಆಮೇಲೆ ವಾತಾವರಣವೂ ಹಾಗೆ ಇತ್ತು. ಯಾಕೆಂದರೆ ನಾವುಗಳೆಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ. ದಿನ ಒಂದು ನಟರ ಒಂದು ದಂಡೆ ಇರೋದು ಸೆಟ್ಟಲ್ಲಿ. ಪ್ರತಿಯೊಬ್ಬರ ಜೊತೆನೂ ನಾವೆಲ್ಲರೂ ಬೆರೆತು, ಆಮೇಲೆ ಸೀನಿಯರ್ಸ್ ಇರೋರು, ನಮ್ಮ ಸಮಕಾಲೀನ ನಟರು ಇರೋರು ಎಲ್ಲ ಚೆನ್ನಾಗಿರೋದು. ದ ಅಟ್ಮಾಸ್ಫಿಯರ್ ಇಸ್ ವೆರಿ ಗುಡ್. ಆಮೇಲೆ ಆ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆದಾಗ ಆಟೋಮೆಟಿಕ್ಲಿ ಕೆಮಿಸ್ಟ್ರಿ ಚೆನ್ನಾಗಿರುತ್ತೆ. ಸೊ ಅದು ಸ್ಕ್ರೀನ್ ಮೇಲೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಅವಾಗಲೇ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಆಗೋದಕ್ಕೆ ಒಂದು ಒಳ್ಳೆ ಸಾಧ್ಯತೆ. ಸರ್ ಕಿಟಿ ಸರ್, ಇವ್ರದ್ದೇ ಸಿನಿಮಾ ಸ್ನೇಹನ ಪ್ರೀತಿನ ಉದಾಹರಣೆಗೆ ತಗೊಂಡು ಇಲ್ಲಿ ಸ್ನೇಹ ಕಾಣಿಸ್ತಾ ಇದೆ. ಅಂದರೆ ಸ್ನೇಹ ಕಾಣಿಸ್ತಾ ಇದೆ ಟೆರರಲ್ಲಿ, ಅದು ಪ್ರೀತಿ ಏನೂ ಕಾಣಿಸ್ತಾ ಇಲ್ಲ. ಯಾಕಂದರೆ ಹೀರೋಯಿನ್ ಇಲ್ಲ ಅನ್ನೋದು ಇದರ ಇಲ್ವ ಅನ್ನೋ ಕನ್ಫ್ಯೂಸಲ್ ಇದ್ದೀವಿ. ಸ್ನೇಹ ಮಾರಕವಾಗತ್ತಾ? ನಂಗೆ ಯಾಕೋ ಅದೇ ಥರ ಕಾಣಿಸ್ತಾ ಇದೆ. ನಿಮ್ಮಿಬ್ಬರು ಸ್ನೇಹ ಮಾರಕ ಆಗಿ ಟರ್ನ್ ಆಗುತ್ತೆ ಸಿನಿಮಾ ಅಂತ, ಆಮೇಲೆ ಗ್ಯಾಂಗ್ಗಳು ಸೃಷ್ಟಿ ಆಗ್ತವೆ ಅಂತ. ಮಾರಕವೋ ಪೂರಕವೋ 10ನೇ ತಾರೀಕು ನೋಡ್ಬೇಕು. ಅಲ್ಲ, ಚೆನ್ನಾಗಿ ಒಳ್ಳೆ ಇಂಟೋನೇಷನ್ ಕೊಟ್ಟಿದ್ದಾರೆ ಇವರೇ. ಒಂದು ಸ್ಕ್ರಿಪ್ಟ್ ಇಂಟೋನೇಷನ್ ನಾವೇ ಒಂದು ಸ್ಕ್ರಿಪ್ಟ್ ಮಾಡ್ಕೊಳ್ಳೋದು. ಈ ಸಿನಿಮಾದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದೇನು ಗೊತ್ತಾ, ಕಲಾವಿದರ ಬಗ್ಗೆ ಹೇಳ್ತಾ ಇದೀವಿ ನಾವು ಮಾತ್ರ ಅಲ್ಲ, ಇಡೀ ಚಿತ್ರರಂಗ ಗುರುತಿಸಬೇಕಾದ ವಿಷಯ ಯಾವುದು ಗೊತ್ತಾ? ಇಷ್ಟು ಜನ ಕಲಾವಿದರು ಇದಾರಲ್ಲ, ಇದರಲ್ಲಿ 2 ಹೀರೋ ಇದ್ದಾರೆ. ಯಾರು? 3 ಜನ ಹೀರೋ. ದೇವು ಸರ್, ದೇವರಾಜ್ ಸರ್, ಶಶಿಕುಮಾರ್ ಸರ್, ಕುಮಾರ್ ಬಂಗಾರಪ್ಪ ಸರ್, 3 ಜನ ಸೂಪರ್ ಸ್ಟಾರ್ಗಳು. ಆಯ್ತಾ? ಇನ್ನು ಉಳಿದ ಕಲಾವಿದರೆಲ್ಲ ಶೋಭರಾಜ್ ಅವರಾಗ್ಲಿ, ಧರ್ಮ ಅವರಾಗ್ಲಿ, ನಮ್ಮ ಕೋಟೆ ಅವರಾಗ್ಲಿ, ಇವೆಲ್ಲ ಇದಾರಲ್ಲ. ಇಡೀ ಸ್ಕ್ರೀನ್ ನೋಡಿದಾಗ ನಿಮಗೆ ಒಂದು ವಿಷಯ ನಾನು ಯಾಕೆ ಚಿತ್ರರಂಗನೇ ಗಮನಿಸ್ಬೇಕು ಅಂತ ಅಂದೆ ಅಂದ್ರೆ, ಹೊರಗಿಂದ ಯಾವ ವಿಲನ್ಗಳು ಇಲ್ಲ ಇದರಲ್ಲಿ. ನಾವು ಬರೀ ಎಲ್ಲ ಶುದ್ಧವಾದ ಕನ್ನಡಿಗರ ಒಂದು ಕ್ಯಾಸ್ಟಿಂಗ್ ಸಮ್ಮಿಲನ. ನೀವು ನೋಡಿ, ಎಲ್ಲ ಕನ್ನಡದ ಕಲಾವಿದರು ಅಲ್ವಾ? ನೀವು ಈ ತರದ್ದು ಟೆರರ್, ಒಂದು ಆಕ್ಷನ್ ಸಿನಿಮಾ ಅಂದ ತಕ್ಷಣ ಹಿಂದಿಯಿಂದ ಒಂದು ಆರ್ಟಿಸ್ಟು, ತಮಿಳಿಂದ, ತೆಲುಗಿಂದ ಹಿಂಗೆಲ್ಲ ಬರ್ತಾರಲ್ವಾ. ಇದ್ರಲ್ಲಿ ಅದಿಲ್ಲ, ನೀವು ಗಮನಿಸ್ಬೇಕು. ಓಕೆ. ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇರೋಂಗೆ ಸಿನಿಮಾ ಅಂದ ತಕ್ಷಣ ಸರ್, ನೀವೆಲ್ಲ ಅಪ್ಡೇಟ್ ಎಲ್ಲ ತುಂಬ ನೋಡ್ತಾ ಇರ್ತೀರ ಕನ್ನಡ ಚಿತ್ರರಂಗದಲ್ಲಿ ಏನಾಗಿದೆ ಅಂತ. ಇವಾಗ ಶೂಟಿಂಗಲ್ಲಿ ಇರೋದ್ರಿಂದ ನೋಡಿಲ್ವೇನೋ.
ಈ ಕದ್ದ ಕತೆ, ಆ ಕತೆ, ಈ ಕತೆ ಅನ್ನೋದು ಚರ್ಚೆ ನಡೀತಾ ಇರುತ್ತೆ. ಈಗ ನಾನು ನಿರ್ದೇಶಕರ ಹತ್ರ ಮಾತಾಡ್ತಿದ್ದೆ, ಸರ್ ನೈಜ ಕತೆನಾ ಅಂತ. ಸರ್ ನಿಮಗೆ ಕಾಣುತ್ತೆ, ಬಟ್ ಒಳಗಡೆ ಅನ್ನಿಸ್ತಾ ಇರುತ್ತೆ ಇದೆಲ್ಲೋ ನಡೀತಾ ಇತ್ತಲ್ಲ ಅಂತ. ಅಂದರೆ ಪ್ರತಿಯೊಂದು ಜಾಗದಲ್ಲೂ ನಾನು ವಿಷಯಗಳನ್ನ ತಗೊಂಡಿದ್ದೀನಿ ಅಂತ ಅವ್ರು ಅಂದರು. ಪ್ರತಿಯೊಂದು ನೈಜ ಕತೆಗಳನ್ನು ತಗೊಂಡು ನನ್ನದೇ ಆದ ಕಥೆಯನ್ನು ಹೆಂದಿರೋದು. ಈ ಕದ್ದ ಕತೆ ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕತೆ ಕನ್ನಡದಲ್ಲಿ ಹಾಗೆ ಯಾರು ಇಲ್ಲ. ಎಲ್ಲೋ ಅಪರೂಪಕ್ಕೆ 10-15-20 ವರ್ಷಕ್ಕೆ ಯಾವುದೋ ಒಂದು ಇನ್ಸಿಡೆಂಟ್ ನಡೀಬೋದು. ಯಾವುದು ಕೂಡ ತುಂಬಾ ದೊಡ್ಡದಾಗಿ ಬ್ಲಾಸ್ಟ್ ಆದಂಥದ್ದು ಯಾವುದು ಇಲ್ಲ. ಅಲ್ಲಲ್ಲೇ ಸಮಾಧಾನ ಆಗಿ ಸರಿ ಹೋಗುವಂಥದ್ದೇ. ನಮ್ಮಲ್ಲಿ ಯಾವ ಆ ಥರದ್ದೇನು ಕತೆ ಕದಿಯೋದು ನಾನು ನೋಡಿಲ್ಲ. ತುಂಬಾ ರೇರೆಸ್ಟ್ ಕೇಸ್ಗಳು ಆ ಥರ. ಯಾಕೆ ನಾನು ಈ ಮಾತನ್ನು ತಗೊಂಡೆ, ಟೆರರ್ ಮಧ್ಯೆ ಯಾಕೆ ತಗೊಂಡೆ ಅಂತಂದರೆ, ಕತೆಗಾರನಿಗೆ ಆ ವ್ಯಾಲ್ಯೂ ಇದೆ, ಆ ತೂಕ ಇದೆ. ನೀವು ವೇದಿಕೆ ಮೇಲೆ ಹೇಳ್ತಾ ಇದ್ರಿ ಕತೆಗಾರನೇ ಮುಖ್ಯ, ಅವನೇ ನಿಜವಾದ ಹೀರೋ ಅಂತ. ಸಿನಿಮಾ ಅಂತ ಬಂದ ತಕ್ಷಣ ಕತೆಗಾರ ತುಂಬ ಇಂಪಾರ್ಟೆಂಟ್ ಆಗ್ತಾನೆ ಸರ್. ಟೆರರ್ ಸಿನಿಮಾಗೆ ಆ ಕತೆಗಾರನ ಶಕ್ತಿ ಇಷ್ಟೆಲ್ಲ ಆಗಿದೆ ಸರ್ 4 ಜನಕ್ಕೆ. ನಮ್ಮ ನಿರ್ದೇಶಕನೇ ಅದಕ್ಕೆ ಕತೆಗಾರ. ಹೌದು, ಈಸ್ ದ ಮೇನ್ ಹೀರೋ. ಯಾಕೆಂದರೆ ಕತೆ ಯೂಶಲ್ ಆಗಿ ಕತೆ ಬೇಕಾದ್ರೆ 1 ಲೈನಲ್ಲೂ ಅಂದರೆ 10 ಲೈನಲ್ಲೂ ಬರಿಬೋದು, 100 ಲೈನಲ್ಲೂ ಬರಿಬೋದು, 1000 ಲೈನಲ್ಲೂ ಬರಿಬೋದು. ಬಟ್ ಆ ಕಥೆನಲ್ಲಿ ನೀವು ಹೆಂಗೆ ಆಡಿಯನ್ಸ್ನ ಹಿಡಿದಿಡ್ತೀರ ಅನ್ನೋದು ಇಂಪಾರ್ಟೆಂಟ್ ಸರ್. ಈ ಕಥೆಯಿಂದ ನಮ್ಮ ಕನ್ನಡ ಆಡಿಯನ್ಸ್ ಏನೆಲ್ಲ ಹೊತ್ತು ತಗೋಗ್ಬೋದು ಸರ್? ಭರ್ಪೂರ್ಣವಾಗಿ ಎಂಟರ್ಟೈನ್ಮೆಂಟ್ ಸರ್. ಎಂಟರ್ಟೈನ್ಮೆಂಟ್ ಫುಲ್ ಫ್ಲೆಜ್ಡ್. ಎಸ್ ಪ್ರಭಾಕರ್ ಸರ್, ನೀವು ನೋಡ್ತಾ ಇರ್ತೀರಾ ಸಿನಿಮಾಗಳನ್ನು, ಆದಷ್ಟು ನೋಡ್ತಾ ಇರ್ತೀರಾ. ಈ ಸಿನಿಮಾಯಿಂದ ನಮ್ಮ ಕನ್ನಡ ವೀಕ್ಷಕರು ಪ್ರಭಾಕರಿಂದ ಏನೆಲ್ಲ ತಗೋಗ್ಬೋದು? ಏನು ಮಾಮೂಲಿ ಅದೇ ವಿಲನು, ಅದೇ ಪಾತ್ರಗಳು. ಓಕೆ, ಪಾತ್ರಗಳಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೊಂಡ್ರೆ ನೀವು, ಅಂದರೆ ಕ್ಯಾರೆಕ್ಟ್ರಿಗೋಸ್ಕರ? ಇಲ್ಲ, ಈ ಸಿನಿಮಾಲಿ ಮಾಮೂಲಿ ಅಂದರೆ ಇನ್ನು ನಾನು ಹೇಳ್ಬಾರ್ದು, ಇನ್ನು 10ನೇ ತಾರೀಕು ನೋಡ್ತೀರಾ ನೀವು. ಒಂಥರ ಕತೆಗೆ ನನ್ನ ಪಾತ್ರ ನಾನು ಮಾಡಿದ್ದೀನಿ. ನನಗೆ ಎಕ್ಸ್ಟ್ರಾರ್ಡಿನರಿ ಅದು ಚೇಂಜ್ ಗಿಂಜೋರ್ ಆ ಥರ ಏನಿಲ್ಲ. ಮಾಮೂಲಿ ನನ್ನ ಪಾತ್ರ ಏನಿದೆ ಅದು ಮಾಡಿದ್ದೀನಿ. ಕಿಟಿ ಸರ್, ನೀವು ಇದೊಂದು ಆನ್ಸರ್ ಬಿಟ್ಟು ಬೇರೆ ಆನ್ಸರ್ ಹೇಳಬೇಕು. ಏಪ್ರಿಲ್ 10ಕ್ಕೆ ನೋಡಿ ಏನಾದ್ರು ಬಿಟ್ಟು ಬೇರೆ ಆನ್ಸರ್ ಹೇಳಬೇಕು ಸರ್. ನಿಜವಾದ ಟೆರರ್ ಯಾರು ಸರ್ ಇಲ್ಲಿ? ಎಲ್ಲರೂ ಟೆರರ್ಸ್. ಕೆಲವರು ಆ್ಯಕ್ಟಿಂಗಲ್ಲಿ ಟೆರರು, ಕೆಲವರು ಟೆಕ್ನಿಕಲಿ ಟೆರರು, ನಮ್ಮ ನಿರ್ದೇಶಕ ಡೈರೆಕ್ಷನಲ್ಲಿ ಟೆರರು, ನಮ್ಮ ಮಂಜಣ್ಣ ಪ್ರೊಡಕ್ಷನಲ್ಲಿ ಟೆರರು, ಇವ್ರ ಸಾಂಗ್ ಇವರು ಸಾಂಗ್ ಲಿರಿಕ್ ಟೆರರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮ್ಯೂಸಿಕಲಿ ಟೆರರು. ಅದನ್ನೆಲ್ಲ ಅನುಭವಿಸಿದ್ರೆ ಅಂತ ಅನ್ಕೋತೀನಿ. ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಟೆರರ್ ಟೆರಿಫಿಕ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ, ವಂಡರ್ಫುಲ್ ಆಗಿದೆ. ಇಷ್ಟಂತೂ ಗ್ಯಾರಂಟಿ ನಾವು ಕೊಡ್ತೀವಿ. ಓಕೆ ಆದಿತ್ಯ ಸರ್, ನಾನು ಅವಾಗಲಿಂದ ಕೇಳ್ತಾ ಇದ್ದೀನಿ, ಹೀರೋಯಿನ್ ಇಲ್ಲ ಅಂದರೆ ಹಿಂಗೆ ಹೀರೋ ಆಗ್ತಾರೆ ಅಂತ. ಹೀರೋಯಿನ್ ಇದ್ದಾರೆ ಇಲ್ವ? ಬೊಂಬೆ ನೋಡಿದ್ವಿ, ಅದರಲ್ಲಿ ಜಸ್ಟ್ ಹಂಗೆ ಬಂದು ಹೋಗ್ತಾರೆ ಅನ್ನೋದು. ಕೆಲವು ಒಂದು ಕತೆಗಳಿಗೆ ನನ್ನ ಅನಿಸಿಕೆ ಏನಂದರೆ ಹೀರೋಯಿನ್ಗಳ ಅವಶ್ಯಕತೆ ಅಷ್ಟು ಇರೋದಿಲ್ಲ. ಬಟ್ ನಾವೆಲ್ಲೂ ಏನು ಹೇಳಿಲ್ವಲ್ಲ ಇನ್ನು. ಅಲ್ಲಲ್ಲ, ಈಗ ಆ ಥರನೂ ಆಗುತ್ತಲ್ಲ. ಯಾವ್ದೋ ಹೀರೋಯಿನ್ ಬರೀ ಮರ ಸುತ್ತ ಇಟ್ಕೊಂಡಿದ್ರೆ ಅಂತ ಮಾತಾಡ್ತಿಲ್ಲ. ಇಲ್ಲಿ ಮರ ಸುತ್ತ ಕೆಲಸ ಅದೇ ಕಮಿಂಗ್ ಟು ದಟ್ ಪಾಯಿಂಟ್. ಅದು ಹೇಳ್ತಾರೆ ಒಂದ್ಸರಿ ಹೀರೋಯಿನ್ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಕಥೆನಲ್ಲಿ ಅಂದ್ರೆ ಅದು ಹೇಳ್ತಾರೆ, ಪಾಪ ಅವಳು ಯಾಕೆ ಬೇಕಿತ್ತು, ನಾನೇ ಕೇಳ್ತಿದ್ದೆ ಎಕ್ಸ್ಟ್ರಾ ಪ್ಯಾರಲಲ್ ಟ್ರ್ಯಾಕ್, ಲವ್ ಟ್ರ್ಯಾಕ್ ಯಾಕೆ ಬೇಕಿತ್ತು ಅಂತ ನಾನೇ ಕೇಳ್ತಿದ್ದೆ. ಇರುತ್ತೆ, ಆ ಕೆಲಸನೂ ಇರುತ್ತೆ. ಓಕೆ ನೋಡಿ, ಹೀರೋಯಿನ್ ಇದ್ರೇನೆ ಹೀರೋ ಆಗ್ಬೇಕು ಅಂತೇನಿಲ್ವಲ್ಲ. ಅವನು ಮಾಡೋ ಕೆಲ್ಸಗಳಿಂದ ಹೀರೋ ಆಗ್ಬೋದಲ್ಲ, ಅವನ ಒಂದು ಥಿಂಕಿಂಗ್ ಇಂದ ಹೀರೋ ಆಗ್ಬೋದಲ್ಲ, ಅವ್ನು ಮಾಡೋ ಒಳ್ಳೆ ಕೆಲ್ಸಗಳಿಂದ ಅವ್ನು ಹೀರೋ ಆಗ್ಬೋದು. ಓಕೆ, ಇನ್ನು ಮಹಾಭಾರತಕ್ಕೆ ತಗೊಂಡ್ರೆ ಸರ್, ಮಹಾಭಾರತ ನಡೆಯೋದೇ ಒಬ್ಬ ಶಕುನಿಯಿಂದ. ಅದು ಆಟ ಶುರುನೇ ಅವನಿಂದ ಆಗೋದು. ಈ ಸಿನಿಮಾದಲ್ಲಿ ಇಷ್ಟೆಲ್ಲ ನಟರಿದ್ದಾರೆ. ಮಹಾಭಾರತಕ್ಕೆ ಉದಾಹರಣೆ ತಗೊಂಡು ಯಾರು ಸರ್ ಶಕುನಿ ಆಗ್ತಾರೆ? 10ನೇ ತಾರೀಕು ಬೆಳಿಗ್ಗೆ 1 ಗಂಟೆಗೆಲ್ಲ ಗೊತ್ತಾಗ್ಬಿಡುತ್ತೆ. ಎಲ್ಲ 1 ಗಂಟೆಗೆಲ್ಲ ಗೊತ್ತಾಗ್ಬಿಡುತ್ತೆ. ಸಂಪೂರ್ಣ ಮಾಹಿತಿ ಸಿಗುತ್ತೆ. ಶಕುನಿ ಯಾರು, ಶಕುನಿಗಿಂತ ರಾವಣ ಸಿಕ್ಕಿದ ತಕ್ಷಣ ರಾವಣ ಇದೆ. ಆ ಮಾಹಿತಿನ ದಯಮಾಡಿ ನೀವು ಪ್ರೇಕ್ಷಕರಿಗೆ ತಲುಪಿಸ್ಬೇಕು. ಓಕೆ, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಹರ್ಷವರ್ಧನ್ ಬಗ್ಗೆ ಮಾತಾಡೋದು. ಮ್ಯೂಸಿಕ್ ಡೈರೆಕ್ಟರ್. ಇದಕ್ಕೆ ನೀವು ಡೈರೆಕ್ಟರ್ ಮಾತಾಡಿಸ್ತಾ ಹೇಳ್ತಾರ, ಒಂದೊಂದು ಹಾಡಿಗೆ ಸುಮಾರು 20 ಹಾಡು ಮಾಡಿದ್ದಾರೆ. ಅವರು ನಮ್ಮ ಹರ್ಷವರ್ಧನ್ ಬಂದು ಬೇಸಿಕಲಿ ಕೀಬೋರ್ಡ್ ಪ್ಲೇಯರ್. ಓಕೆ, ಸೊ ಶೋಸ್ ಅಲ್ಲಿ ಎಲ್ಲ ವರ್ಲ್ಡ್ ಎಲ್ಲ ಸುತ್ಕೊಂಡ್ ಬಂದಿರುವಂತ ಕೀಬೋರ್ಡ್ ಪ್ಲೇಯರ್. ಬಹಳ ಚಿಕ್ಕ ವಯಸ್ಸಿನಿಂದ ಮ್ಯೂಸಿಕ್ ಎಲ್ಲ ಇರುವಂತ ಹುಡುಗ. ಇತ್ತೀಚೆಗೆ ಒಂದಷ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ಈ ಸಿನಿಮಾದ ನೀವು ರೀ ರೆಕಾರ್ಡಿಂಗ್ ಆಗ್ಲಿ ಅಂಡ್ ಸಾಂಗ್ ಪ್ರೋಗ್ರಾಮಿಂಗ್ ಆಗಲಿ ಅದೆಲ್ಲ ನೀವು ನೋಡಿದ್ರೆ ಬಹಳ ಥ್ರಿಲ್ ಆಗುತ್ತೆ. ತುಂಬಾ ಹಾರ್ಡ್ ವರ್ಕ್ ಮಾಡೋಂಥ ಹುಡುಗ.
ಡೆಫಿನೆಟ್ ಆಗಿ ಮುಂದಿನ ದಿನಗಳಲ್ಲಿ ಈ ಸಿನಿಮಾದ ನಂತರ ಇನ್ನಷ್ಟು ಸಿನಿಮಾ ಮತ್ತಷ್ಟು ಸಿನಿಮಾ ಸಿಗುತ್ತೆ ಅರ್ಜುನ್ಗೆ ಅಂತ. ಇನ್ನೊಂದು ನಾನು ಇವ್ರ ಬಗ್ಗೆ ಇನ್ನೊಂದು ಹೇಳಬೇಕು, ಇದು ಎಲ್ಲೂ ಹೇಳಿಲ್ಲ ನಾನು. ಓಕೆ ಸರ್. ರಾವಣ ಸಾಂಗ್ ಬರೆದಾಗ ಅವ್ರು ಬರೆದ್ಮೇಲೆ ಇಲ್ಲಿ ಆಫೀಸ್ಗೆ ಹೋಗಿದ್ವಿ, ಬರಿತಾ ಇದ್ವಿ ಸಾಂಗ್ ಬರೆದಾದ್ಮೇಲೆ ಅದು ಫಸ್ಟ್ ಟ್ರ್ಯಾಕ್ ಹಾಡಿಸಿ ರೆಕಾರ್ಡ್ ಆದಮೇಲೆ ಇವ್ರ ಆಫೀಸಲ್ಲಿ ಒಂದು ಅಷ್ಟು ದೊಡ್ಡ ವೈಟ್ ಬೋರ್ಡ್ ಹಾಕಿದ್ದಾರೆ, ನೀವು ನೋಡಿದ್ದೀರ. ಅವರ ಹಿಟ್ ಸಾಂಗ್ಸ್ ಎಲ್ಲ ಅವರೇ ಕೈಯಾರೆ ಬರೆದಿಟ್ಟಿದ್ದಾರೆ. ಈ ಸಾಂಗ್ ಇನ್ನು ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಅದ್ರ ಮೇಲೆ ಬರೆದಿಟ್ರು ಅವರು, ಈ ಸಾಂಗ್ ಸೂಪರ್ ಹಿಟ್ ಅಂತ. ಆ ಬೋರ್ಡ್ ಮೇಲೆ ರಾವಣ ಅಂತ ಅವ್ರು ಅವಾಗಲೇ ಬರೆದಿಟ್ಟಿದ್ರು. ಪಿಕ್ಚರ್ ಸಾಂಗ್ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಅವ್ರು ಅದನ್ನ ಬೋರ್ಡ್ ನನಗೆ ನಾಗೇಂದ್ರ ಪ್ರಸಾದ್ ತುಂಬಾ ಏನಕ್ಕೆ ಇಷ್ಟ ಆಗ್ತಾರೆ ಅಂತಂದ್ರೆ ಅವರ ದುನಿಯಾದೊಂದು ಹಾಡು, ಪೆದ್ದು ಹೊಯ್ದ ಮನಸ್ಸು ಸುದ್ದ ಸುಳ್ಳು ಹೇಳೋ ಕುಲವಲ್ಲ, ಸುಣ್ಣದ ನೀರಿಗೂ ಗೋವಿನ ಹಾಲ್ಗೂ ವ್ಯತ್ಯಾಸ ಗೊತ್ತಿಲ್ಲ ಅಂತ. ನಾನು ಅವರ ಬರ್ದಿದ್ದನ್ನ ಆ ಕೈ ಬರೋದ್ ಪ್ರತಿ ಸೂರ್ಯ ಹತ್ರ ಇತ್ತು, ನಾನು ಅದಕ್ಕೆ ಫ್ರೇಮ್ ಹಾಕ್ಸಿ ನನ್ನ ಮನೆ ರೂಮಲ್ಲಿ ನೇತಾಕೊಂಡು. ಆಮೇಲೆ ಬೊಂಬೆ ಸಾಂಗ್ಗೆ ಎಷ್ಟು ದಿನ ತಗೊಂಡ್ರಿ ಸರ್ ಬರೆಯಕ್ಕೆ? ಬೊಂಬೆ ಸಾಂಗ್ ಯೂಶಲ್ ಆಗಿ ನಾನು ನೋಡ್ರೋ ವೇದಿಕೆ ಮೇಲೆ ಹೇಳ್ತಿದ್ರೆ ಈ ಪೋಲಿತನ ಒಂದಿದೆ ಮತ್ತೆ ರಸಿಕತನ ಒಂದಿದೆ ಬರೆಯುವಾಗ ಅಂತ. ನೀವು ಬೊಂಬೆ ಸಾಂಗ್ ಬರೆಯುವಾಗ ಸರ್, ಆಮೇಲೆ ಸರ್ ಹೇಳಿ ಅದನ್ನ, ಬೊಂಬೆ ಬರೀ ಸರ್ ಇವಾಗ ಪೋಲಿ ಆಗಿದ್ರ ರಸಿಕನಾಗಿದ್ರ ಇಲ್ಲ ಬರೀ ಊಹಾಲೋಕದಲ್ಲಿ ಬರ್ತಿದ್ದ? ಇಲ್ಲ, ಆ ಥರದ ಹಾಡು ಬರೆಯುವಾಗ ಜನರನ್ನ ಮೈಂಡ್ ಅಲ್ಲಿ ಇಟ್ಕೊಂಡು. ಅಲ್ಲ, ಅವಾಗಿನ್ನೂ ಯಾರು ಪಾತ್ರ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ, ಯಾವ ಬೊಂಬೆನ ಇಮ್ಯಾಜಿನ್ ಮಾಡ್ಕೊಂಡು ಬೊಂಬೆ ಫಿಕ್ಸ್ ಆಗಿರ್ಲಿಲ್ಲ. ಬೊಂಬೆ ಫಿಕ್ಸ್ ಆಗಿರ್ಲಿಲ್ಲ, ಉತ್ತರ ಕೊಡೋದು ಕಷ್ಟ ಆಗತ್ತೆ. ಏನಿಲ್ಲ, ಅದು ಜನಕ್ಕೆ ಎಲ್ಲೋ ವಲ್ಗರ್ ಅನ್ನಿಸ್ಬಾರ್ದು. ಹೌದು, ಪಾಯಿಂಟ್. ಅಟ್ ದ ಸೇಮ್ ಟೈಮ್ ಒಂದು ಸಣ್ಣ ಎಂಟರ್ಟೈನ್ಮೆಂಟ್ ಅನ್ಸ್ಬೇಕು. ಆಮೇಲೆ ಇದು ನಾನು ಫಸ್ಟ್ ಅಲ್ಲ ಮಾಡ್ತಾ ಇರೋದು, ಈ ತರದ ಒಂದು ಈ ತರದ ಪ್ಯಾಟರ್ನ್ ಹಾಡುಗಳು. ಇದು ಕನ್ನಡ ಮಾತ್ರ ಅಲ್ಲ, ಇಡೀ ಭಾರತೀಯ ಚಿತ್ರರಂಗದ ಎಲ್ಲಾ ಇದ್ರಲ್ಲೂ ಕ್ಷೇತ್ರದಲ್ಲೂ ಅಂದ್ರೆ ಎಲ್ಲಾ ಭಾಷೆಯ ಸಿನಿಮಾಗಳಲ್ಲೂ ಕೂಡ ಈ ತರದೊಂದು ಪ್ಯಾಟರ್ನ್ ಬಂದಿದೆ. ಇದೇನಿಲ್ಲ, ನಿಮ್ಗೆ ಅದೊಂದು ಅನಾದಿ ಕಾಲದಿಂದ ಬಂದಂತ ಈ ಕ್ಲಬ್ ಡ್ಯಾನ್ಸು, ರೆಕಾರ್ಡ್ ಡ್ಯಾನ್ಸು, ನಿಮ್ ಮಹಾರಾಷ್ಟ್ರ ಆ ಕಡೆ ಹೋದ್ರೆ ತಮಾಷಾ ಅಂತ ಕರೀತಾರೆ. ಈ ಫಾರ್ಮೆಟ್ ಅಲ್ಲಿ ಇರುವಂತ ಒಂದು ಹಾಡದು. ಸೊ ಹಾಡು ಎಷ್ಟು ಚೆನ್ನಾಗಿ ಆಗೋಯ್ತು ಅಂತಂದ್ರೆ, ನನ್ಗೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿಲ್ಲ. ನಾವ್ ಹಿಂಗೆ ಮಂಡ್ಯಾಗ ಹೋಗಿದ್ವಿ, ಮಂಡ್ಯದಲ್ಲಿ ಹೋಗಿ ಹಿಂಗ್ ಮಾತಾಡ್ತಾ ಅಲ್ಲಿ ಹರ್ಷ ಕಂಪೋಸ್ ಮಾಡಿದ ಹಾಡದು ಟ್ಯೂನು. ಅಲ್ಲಿ ಹೋಗುವಾಗ್ಲೇ ಇಲ್ಲ, ಮಂಡ್ಯದಲ್ಲಿ ಅಲ್ಲೊಂದ್ ಕಡೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಅಲ್ಲೊಂದ್ ಕಡೆ ಕೂತಿದ್ವಿ. ಅಲ್ಲಿ ಹರ್ಷ ಕೀಬೋರ್ಡ್ ಎಲ್ಲ ತಂದು ಸುಮ್ನೆ ನುಡ್ಸಿದ್ರು. ಇದು ಚೆನ್ನಾಗಿದೆ ಅಂತ ಎಲ್ಲ ಫಿಕ್ಸ್ ಆದ್ರು, ಟ್ಯೂನ್ ಚೆನ್ನಾಗಿದೆ ಅಂತ. ಅಲ್ಲೇ ಬರ್ದುತ್ತೆ, ಅಲ್ಲೇ ರೆಡಿ ಆಗಿದ್ ಬೊಂಬೆ. ನಾನು ನೋಡಿರೋಂಥ ಏಕೈಕ ವ್ಯಕ್ತಿ ಇಲ್ಲಿವರೆಗೂ, ನನ್ನ ಸಿನಿಮಾ ಕೆರಿಯರಲ್ಲಿ ನೋಡಿರೋಂಥ ಏಕೈಕ ವ್ಯಕ್ತಿ, ಸಾಂಗ್ ಸರ್ ಹಿಂಗಿದೆ ಸಿಚುವೇಶನ್, ಇದು ಟ್ಯೂನ್ ಅಂದರೆ ಲೆಸ್ ದನ್ 20 minutesಲ್ಲಿ ಫುಲ್ ಸಾಂಗ್ ಬರೆಯೋಂಥ ಏಕೈಕ ವ್ಯಕ್ತಿ. ಅಂದ್ರೆ ಅಡಿಕೆ ಕತ್ ಕಳ್ಳ ಹಾಕ್ತಾರೆ, ಇವ್ರು ಅಡಿಕೆ ತಿಂದು ಮನಸ್ಸನ್ನ ಕದಿಯೋ ಕಳ್ಳ ಹಾಕ್ತಾರೆ. ಸರಸ್ವತಿ ಪುತ್ರ ಸರ್, ಸರಸ್ವತಿ ಪುತ್ರ ಸರ್, ಅದೆಲ್ರಿಗೂ ಅದು ಹಿ ಈಸ್ ಗಿಫ್ಟೆಡ್, ಪ್ರಾಡಿಜಿ. ಗೌಳಿ ಸಿನಿಮಾ ಒಂದು ಹಾಡು ಬರ್ಕೊಟ್ಟಿದ್ರು, ಮಗಳೇ ಹೆಗಲೆ ವಿಮಾನ ನಿನ್ನ ನಗುವೆ ಪ್ರಧಾನ ಅಂತ. ಕೇಳಿದೆ, ಅದು ಫಸ್ಟ್ ಬಿ ಸುರೇಶ್ ಕೇಳ್ಬಿಟ್ಟಿದ್ದಾರೆ. ಆ ಹುಡುಗ ಶಶಾಂಕ್ ಅಲ್ಲಿ ಸುರೇಶ್ ಕೇಳ್ತಿದ್ದಾರೆ. ಸುರೇಶ್ ಫೋನ್ ಮಾಡೋದು, ನಾಗೇಂದ್ರ ಪ್ರಸಾದ್ ನಿನ್ ಮಗಳಿಗೆ ಬರ್ಕೊಟ್ಟಿರ್ಕಂಗೆ ಇದೆ ಕಣೋ ಇದು ಅಂತ. ನಾನು ಟಕ್ಕಂತ ಇವ್ರಿಗೆ ಫೋನ್ ಮಾಡಿದೆ. ಏನ್ ಚೆನ್ನಾಗಿ ಬರ್ದಿದ್ರ ಗುರುಗಳೇ, ಅದ್ಭುತವಾಗಿದೆ, ಎಂತ ಇಮ್ಯಾಜಿನೇಷನ್ ಅದು ಅಂತ. ಥ್ಯಾಂಕ್ ಯು. ಟೂ ಸಾಂಗ್ಸ್ ನನ್ನ ಫೇವ್ರೆಟ್ ಕೆಂಚಾಲೋ ಮಂಚಾಲೋ. ಅದ್ರ ಇಂಗ್ಲಿಷ್ ವರ್ಷನ್, ಅದ್ರ ಇಂಗ್ಲಿಷ್ ವರ್ಷನ್ ನಾನ್ ಮಾಡಿರೋದು. ಕೆಂಚಾಲೋ ಮಂಚಾಲೋ ವಿಶ್ವವಿಖ್ಯಾತ ಗೀತೆ ಅದು. ನನಗೂ ಕೂಡ ಅದನ್ನ ಇವರು ಅದನ್ನ ಬೇರೆ ಪ್ಯಾಟರ್ನ್ ಮಾಡಿದ್ದಾರೆ, ಕೇಳಿ ಇಂಗ್ಲಿಷ್ ಅಲ್ಲಿ ಮಾಡಿರೋದು. ಸರ್ ಹೇಳ್ಬೋದಾ? ಅದನ್ನ ಬಹಳ ಹಿಂದೆ ನಾನು ಹಿಂಗೆ ಒಂದಿನ ಸುಮ್ಮನೆ ಕೂತ್ಕೊಂಡು ಮಾಡಿದ್ದು, ನಾನು ದರ್ಶನ್ ಎಲ್ಲ ಒಂದ್ ಕಡೆ ಸೇರಿದ್ವಿ. ಸಡನ್ ಆಗಿ ಹಂಗೆ ಬಂದ್ಬಿಡ್ತದು. ಅವನಂತೂ ಬಿದ್ದು ನಕ್ಕಿದ್ದ ಅದನ್ನ ಕೇಳ್ಬಿಟ್ಟು. ಸೊ ಅದನ್ನ ಚೂರು ಹೇಳ್ತೀನಿ. ಕೆಂಚಾ ಬ್ರೋ ಮಂಚಾ ಬ್ರೋ, ಹೌ ಆರ್ ಯೋರ್ ಡೌಗಳೂಸ್, ಗೋವಿಂದ ಜೇಡ್ರಳ್ಳಿ, ಹೌ ಆರ್ ಯೋರ್ ಡ್ರೀಮ್ಗಳೂಸ್, ಹೌ ಕ್ಯಾನ್ ಐ ಟೆಲ್ ಯು ಹೌ ಮಚ್ ಐ ಸ್ಟಿಲ್ ಲವ್ ಯು, ಆಲ್ದೋ ಐ ಡೋಂಟ್ ವಾಂಟ್ ಮೈ ಹಾರ್ಟ್ ಸ್ಟಿಲ್ ವಾಂಟ್ಸ್ ಯು. ಕೆಂಚಾ ಬ್ರೋ ಮಂಚಾ ಬ್ರೋ, ಹೌ ಆರ್ ಯೋರ್ ಡೌಗಳೂಸ್. ಓಕೆ ಸರ್. ಇಲ್ಲ, ಇನ್ನೂ ಇದೆ, ಫುಲ್ ವರ್ಷನ್ ಇದೆ, ಅದು ಇವಾಗ ಹೇಳಕ್ಕಾಗಲ್ಲ. ದರ್ಶನ್ ಮತ್ತೆ ನಾವು ನಮ್ಮ ಗೆಳೆಯರ ಸಮೂಹ ಅಲ್ಲೆಲ್ಲ ಸೇರಿದ್ದು, ಅವ್ರೊಬ್ರಿಗೆ ಗೊತ್ತಿರೋದು ಅದು ಫುಲ್ಲು. ಯಾವತ್ತಾರ ಒಂದಿನ ನಿಮ್ ಪ್ರೋಗ್ರಾಮ್ ಅಲ್ಲಿ ಹಾಡ್ತೀನಿ. ಈಗ ಇಷ್ಟು ತುಣುಕ್ ಸಾಕು. ಸರ್ ಪ್ರಭಾಕರ್ ಸರ್,
ಎಲ್ಲರಿಗೂ ಇದು ಪ್ರಶ್ನೆ. ಕನ್ನಡ ಆಡಿಯನ್ಸ್ನ ನೀವೆಲ್ಲ ನೋಡ್ತಾ ಇದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಟೀಸರ್ ನೋಡಿ, ಟ್ರೈಲರ್ ನೋಡಿ, ಅದರದ್ದು ಒಂದೊಂದು ರಿವ್ಯೂಗಳನ್ನ ಅವ್ರದ್ದೇ ಆದಂಥ ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ಸಿನಿಮಾ ನೋಡೋಕ್ಕೆ ಬರ್ತಾರೆ. ನಿಮ್ಮ ಟೀಸರ್ ನೋಡಿದ ತಕ್ಷಣ ಯಾರು ಫಸ್ಟ್ ರಿವ್ಯೂ ಕೊಟ್ಟಿದ್ದು? ಯಾರಿಗಾದರೂ ಹೇಗಿದೆ, ನಿಮ್ಮ ಪಾತ್ರ ಹೇಗಿದೆ ಅಂತ ಯಾರಾದರೂ ಹೇಳ್ಬೋದು ಅವ್ರಿಗೆ ಕಿವಿ ಮುಟ್ಟಿದ ತಕ್ಷಣ? ಅದಕ್ಕೆ ತುಂಬ ಬಂದಿರೋದು. ಟ್ರೈಲರ್ ನೋಡಿದ ತಕ್ಷಣ ನನಗೆ ತುಂಬ ಬಂತು ಫೋನ್ ಕಾಲ್. ಫಸ್ಟ್ ಯಾರು ಅನ್ನೋದು ನಿಜವಾಗ್ಲೂ ಜ್ಞಾಪಕ ಇಲ್ಲ. ಬಟ್ ನನಗೆ ವೇದಿಕೆ ಮೇಲೆ ನಿಂತಂಥ ಹಿರಿಯರು ಅವರೆಲ್ಲ ತುಂಬ ಹೊಗಳಿದ್ರು, ತುಂಬ ಇಷ್ಟಪಟ್ಟರು. ಅಷ್ಟೂ ಜನ ಅವತ್ತು ನಮ್ಮ ಹಿರಿಯ ಪೋಷಕ ನಟರನ್ನು ಯಾರು ನಾನು ನಮ್ಮ ಗೆಸ್ಟ್ ಅಂತ ಹೇಳಿದ್ರು ತಪ್ಪಾಗುತ್ತೆ, ನಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಕಳಿಸಿದ್ನ ಯಾರನ್ನು ಕರೆಸಿದ್ರು ಅವರೆಲ್ಲ ನೋಡ್ಬಿಟ್ಟು ಅವ್ರು ಫಸ್ಟ್ ರಿವ್ಯೂ ಕೊಟ್ಟಿದ್ದು. ಆಮೇಲೆ ಸುಂದರ್ ರಾಜ್ ಅವರು, ಆಮೇಲೆ ಸಿ ಕೈ ಚಂದ್ರು ಅವರು, ನಮ್ಮ ಬ್ರಹ್ಮಾಂಡ ಗುರುಗಳು, ಪ್ರಮೀಳಾ ಜೋಶಿ ಅವರು, ಡಿಂಗ್ರಿ ನಾಗರಾಜ್ ಅವರು, ಜೈ ಜಗದೀಶ್ ಅವರು, ಇವರೆಲ್ಲ ಮಾತಾಡಿರೋದು ನೀವೇ ನೋಡಿದ್ದೀರ. ಸೊ ದಟ್ ವಾಸ್ ಮೈ ಫಸ್ಟ್ ರಿವ್ಯೂ. ಆಮೇಲೆ ಅಫ್ಕೋರ್ಸ್ ನಮ್ಮ ತಂದೆ ಕೂಡ ತುಂಬ ಇಷ್ಟಪಟ್ಟರು. ನಮ್ಮ ಅತ್ತೆ ಆ್ಯಕ್ಚುಲಿ ವಿಜಯಲಕ್ಷ್ಮಿ ಸಿಂಗ್ ಅವರು ಫಸ್ಟು ನೋಡಿದ ತಕ್ಷಣ ಡೈರೆಕ್ಟ್ರದು ಫಸ್ಟ್ ಫಿಲ್ಮ ಅಂದರು. ಹೌದು ಅಂದೆ. ಅಂದರು ಇಲ್ಲ ನಿಜವಾಗ್ಲೂ ಕರೆಸು ಮಾತಾಡಬೇಕು ಅಂದ್ರೆ ಅವಾಗ ರಂಜನ್ನ ಕರೆಸ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಫಸ್ಟ್ ಪಿಕ್ಚರ್ ಅಂತ ದೇವರೇ ಅನಿಸಲ್ಲ. ಆ್ಯಂಡ್ ಆಲ್ಸೋ ಅವರು ಅಷ್ಟು ನಿರ್ದೇಶಕರ ಕೈಲಿ ಕೆಲಸ ಮಾಡಿ, ದಿನೇಶ್ ಬಾಬು ಸರ್ ಕೈಲಿ, ನಂದಕಿಶೋರ್ ಜೊತೆ ತುಂಬ ಕಲ್ತ್ಕೊಂಡಿದ್ದಾರೆ. ಸೊ ನೀವು ಸಿನಿಮಾ ನೋಡಿದಾಗ ಆಟೋಮ್ಯಾಟಿಕ್ಲಿ ಎಲ್ರಿಗೂ ಅನ್ಸೋದು ಸಹಜನೇ, ಇದವ್ರ ಫಸ್ಟ್ ಪಿಕ್ಚರ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಬಿಕಾಸ್ ಅಷ್ಟು ಹೋಮ್ವರ್ಕ್ ಮಾಡಿದ್ದಾರೆ. ಸಿನಿಮಾ ಒಂದು 2.5-3 ನಿಮಿಷಕ್ಕೆ ನಮ್ಮನ್ನು ಕನೆಕ್ಟ್ ಮಾಡ್ಕೊಂಡ್ಬಿಡುತ್ತೆ. ಫಸ್ಟ್ 10 minutes ಆಫ್ ದ ಫಿಲ್ಮ್ ಆದಮೇಲೆ ಸರ್ ಯು ವಿಲ್ ಬಿ ಗ್ಲೂಡ್ ಟು ದ ಫಿಲ್ಮ್. ಅಷ್ಟು ಮಾತ್ರ ಗ್ಯಾರಂಟಿ ಕೊಡ್ತೀನಿ. ನೀವು ಫಸ್ಟ್ ಹಾಫ್ ನಿಮ್ಗೆ ಹೆಂಗೆ ಹೋಯ್ತು ಅಂತಾನೆ ಗೊತ್ತಾಗಲ್ಲ. ನೋಡ್ತಿದ್ದಂಗೆ ಟಕ್ಕಂತ ಇಂಟರ್ವಲ್ ಬಂದ್ಬಿಟ್ಟಿರುತ್ತೆ ಪಿಕ್ಚರ್. ಒಂದು ಇಂಟರ್ವಲ್ ಸರಿಯಾಗಿ ಒಂದು ಬ್ಯಾಂಕ್ ಕೊಟ್ಬಿಟ್ಟು ಸೆಕೆಂಡ್ ಹಾಫಲ್ಲಿ ಆಮೇಲೆ ಅದನ್ನ ಕತೆ ಮುಂದುವರಿ. ಸೊ ಒಂದು ನೋಡ್ಬೋದ ಹಿಂಗೆ ಆಪೋಸಿಟ್ ನಿಮ್ಮಿಬ್ಬರನ್ನ? 100% ಬಂದ್ಬಿಟ್ಟು ಯಾಕೆ ಅಷ್ಟೊಂದು ಇದರಲ್ಲಿ ಎಲ್ಲ ತರನೂ ನೋಡ್ಬೋದು. ಈ ತರ ಹಿಂಗೆ ಎಲ್ಲ ತರ ನೋಡ್ಬೋದು. ದಿಕ್ಕೆಲ್ಲ ಎಲ್ಲರೂ ಕಾಣಿಸ್ತಾ ಇರ್ತಾರೆ ನಮಗೆ. ಸರ್ ಪ್ರಭಾಕರ್ ಸರ್, ನಿಮಗೆ ಪ್ರಶ್ನೆ. ಒಬ್ಬ ವೀವರಾಗಿ ಕೂತ್ಕೊಂಡು ಇವಾಗ ಒಂದು ಒಂದು ಟ್ರೈಲರ್ ನೋಡಿದ ತಕ್ಷಣ ಖುಷಿ ಆಗುತ್ತಪ್ಪ, ಈ ಸಿನಿಮಾ ನೋಡಬೇಕು ಅಂತ. ತಪ್ಪಾಗಿ ಅನ್ಕೊಳಕ್ಕೆ ಹೋಗ್ಬೇಡಿ. ಟ್ರೈಲರ್ ನೋಡಿ ನಮಗೆ ಇತ್ತೀಚಿನ ನನ್ನ ಎಕ್ಸ್ಪೀರಿಯನ್ಸ್, ಟ್ರೈಲರ್ ನೋಡಿ ಖುಷಿಪಟ್ಟು ಸಿನಿಮಾ ನೋಡೋಕೆ ಹೋದಾಗ ಸಿನಿಮಾ ಚೆನ್ನಾಗಿ ಆ ಥರ ಅಲ್ಲ ಸರ್. ಇವಾಗ ನನ್ನ ಸಿನಿಮಾ, ಇವಾಗ ನಾನು ಆ್ಯಕ್ಟ್ ಮಾಡಿದ್ಮೇಲೆ ನನ್ನ ಸಿನಿಮಾ ಅದು ಅಲ್ವಾ. ನಮ್ಮ ಸಿನಿಮಾ ನಮ್ಗೆ ಚೆನ್ನಾಗೇ ಇರ್ತಿದೆ. ಇನ್ನೇನಿಲ್ಲ ನಿಮ್ಗೆ 10ನೇ ತಾರೀಕು ಗೊತ್ತಾಗುತ್ತೆ. ಓಕೆನಾ? ಈಗ ಇಷ್ಟು ಜನ ಆರ್ಟಿಸ್ಟ್ಗಳ್ನ ಹಾಕ್ಕೊಂಡು ಅದು ಇಂಥ ಸಿನಿಮಾ. ಆಮೇಲೆ ಎಕ್ಸ್ಪೆಷಲಿ ನಮ್ಮ ಮಂಜು ಸಾರು, ನಾನು ಅವರು ಎ ಸಿನಿಮಾಯಿಂದ ಅವ್ರ ಜೊತೆಗಿದ್ದೀನಿ. ಸೊ 32 ವರ್ಷದ ಹಿಂದಿನ ಸ್ನೇಹಿತರು ನಮ್ಮ ಬ್ರದರ್ ಥರ ಅಂದ್ಕೊಳ್ಳಿ. ಅವರು ಇನ್ನೆಷ್ಟು ತಲೆ ಕೆಡ್ಸ್ಕೊಂಡಿರ್ತಾರೆ ಸಿನಿಮಾ ಬಗ್ಗೆ. ಆಮೇಲೆ ಇಷ್ಟು ಜನ ಆರ್ಟಿಸ್ಟ್ಗಳ್ನ ಹಾಕ್ಕೊಂಡು ಮಾಡೋದೇನು ಬರೀ ತಮಾಷೆ ಮಾತಲ್ಲ. ಇದು ಆ್ಯಕ್ಚುಲಿ ಆಗಲೇ ರಿಲೀಸ್ ಆಗಬೇಕಾಯ್ತು. ಸ್ವಲ್ಪ ಏನೋ ಇದಾಗಿ ಒಂದು ತಿಂಗಳು ಲೇಟ್ ಆಗಿರ್ಬೋದು ಅಷ್ಟೇ. ಸಿನಿಮಾ ಮಾತ್ರ ಟ್ರೈಲರಲ್ಲೇ ಬಂಡವಾಳ ಗೊತ್ತಾಗುತ್ತೆ ಸರ್. ಯಾರೇನು ಬ್ರಹ್ಮ ಅಲ್ಲ ಸರ್. ನೋಡಿದ ತಕ್ಷಣ ಸೂಪರ್ ಡೂಪರ್ ಹಿಟ್ ಆಗ್ಬಿಡ್ತದೆ, ಫ್ಲಾಪ್ ಆಗುತ್ತೆ ಅಂತ ಹೇಳೋದಕ್ಕೆ ಯಾವನಿಗೂ ರೈಟ್ಸ್ ಇಲ್ಲ. ಸಿನಿಮಾ ಬಂದಾಗಲೇ ಗೊತ್ತಾಗೋದು. ಬಟ್ ಟ್ರೈಲರು ಸೂಪರ್ ಆಗಿತ್ತು. ನನಗೂ ಸುಮಾರು ಜನ ಫೋನ್ ಬಂತು. ಆ ಸಾಂಗ್ಗಳಂತೂ ಫಸ್ಟು ನಮಗೆ ಒಂದು ಆ ಫೀಲಿಂಗ್ಸ್ ಆಗಿದೆಯಲ್ಲ ಸರ್, ತಿರುಗೋಯಿ ಭೂಮಿ ಕಳೆದೋಗ್ಬಿಟ್ಟೆ ಸರ್. ನಾನು ಅದೇ ಹೇಳ್ತಾ ಇದ್ದೆ, ನಮಗೆ ಡೆಡ್ಲಿ ಸೋಮ ಸಾಂಗು ಜ್ಞಾಪಕ ಬಂದ್ಬಿಡಿದಾಗ, ದೂರವಾದ ಎಲ್ಲ ಎತ್ತವರ ಮನಸ್ಸಿಗೆ, ಆ ಸಾಂಗ್ ಜ್ಞಾಪಕ ಬಂದ್ಬಿಡ್ತೇನೆ ನನಗೆ. ಆಮೇಲೆ ಅದು ಶಿವನ್ ಸಾಂಗ್ ಆಗಲಿ, ಅದಿನ್ನೂ ರಿಲೀಸ್ ಆಗಿಲ್ಲ. ಬರೀ ಇದು ಸಾಂಗ್ ರಿಲೀಸ್ ಆಗಿದೆ, ಆಯ್ತಲ್ಲ. ನಾನು ಅದು ಮಂಜು ಸಾರ್ಗೂ ಅಂದೆ, ಬಿಡಿ ಸರ್ ಆ ಮಂಜುನಾಥ್, ನಿಮ್ಮ ಹೆಸರು ಮಂಜುನಾಥ ಕಾಪಾಡಿದ್ದೀನಿ ಸಾಂಗು. ಅಷ್ಟು ಸೂಪರ್ ಆಗಿ ಬಂದಿದೆ ಸರ್. ಈ ಸಿನಿಮಾಲಿ ಎಲ್ಲ ಸಾಂಗ್ಗಳು ಸೂಪರ್ ಆಗಿ ಬಂದಿದೆ ಸರ್. ಎಲ್ಲ ಸಾಂಗ್ಗಳು ಸಿನಿಮಾ ನೋಡಿಲ್ಲ ಅಷ್ಟೇ. ನಾನು ಡಬ್ಬಿಂಗಲ್ಲಿ ನೋಡಿದಾಗ ನಮ್ಮ ಡೈರೆಕ್ಟ್ರಿಗೆ ಹೇಳಿದೆ, ನನ್ನ ಶಾರ್ಟ್ ತೆಗಿಯೋವಾಗಲೇ ಹೇಳಿದೆ. ನಾನು ಯೂಶಲಿ ಯಾವುದೋ ಒಂದು ಶಾರ್ಟ್ ಆಗಿದ್ದ ತಕ್ಷಣ ಮಾನಿಟರ್ ನೋಡೋಲ್ಲ. ಈ ಸಿನಿಮಾ ಕ್ಯೂರಿಯಾಸಿಟಿ ಇತ್ತು, ಆ ಲೈಟಿಂಗು, ಆ ಎಫೆಕ್ಟ್ ನೋಡೋಣ ಅಂತ ಹೋಗಿ ನೋಡ್ಬಿಟ್ಟು ಹೇಳಿದೆ ನಾನು, ಸರ್ ಸಿನಿಮಾ ಸೂಪರ್ ಡೂಪರ್ ಇಟ್ಟು ಬಿಡಿ ಸರ್ ಅಂತ. ಓಕೆ ಅದಿ ಸರ್, ಮತ್ತು ನಿಮ್ಮ ಊರಿಗೆ ಈಗ ಆಲ್ರೆಡಿ 2+ ಮಿಲಿಯನ್ ಏನೋ ಹೋಗ್ತಾ ಇದೆ, 3 million ಟಚ್ ಆಗ್ತಾ ಇದೆ ಟೆರರ್. ಈ 3 ಮಿಲಿಯನಲ್ಲಿ ಅರ್ಧ ಅಲ್ಲ, ಒಂದು 40 ಭಾಗ, ಒಂದು 70 ಭಾಗ ಬಂದ್ರು ನಮ್ಮ ಸಿನಿಮಾ ಜನ ಪ್ರೇಕ್ಷಕ 70 ಭಾಗ ಮಿಲಿಯನ್ ಜನ ಬರಲಿ. ಇದನ್ನ ಕೇಳಬೇಕಾಗಿತ್ತು ಸರ್ ನಾನು ಆ್ಯಕ್ಚುಲಿ. ಈಗ ಟ್ರೈಲರ್ ನೋಡಿದ್ಮೇಲೆ ನಿಮ್ಗೆ ಇಂಪ್ರೆಸ್ ಆಗಿರುತ್ತೆ ಅಂತ ನಮಗೆ ಗೊತ್ತು. ಆಮೇಲೆ ಟ್ರೈಲರ್ ಮಾಡಿರೋ ಕಮೆಂಟ್ಗಳೆಲ್ಲ ಓದಿದ್ದೀವಿ ನಾವು. ಆ ಕಮೆಂಟ್ ಮಾಡಿದಾರಲ್ಲ, ಆ ಕಮೆಂಟ್ ಮಾಡಿರೋರು ಬಂದರೆ ಸಾಕು. ಆಮೇಲೆ ಇನ್ನೂ 4 ದಿನ ಇದೆ ರಿಲೀಸ್ಗೆ. ಇವತ್ತಿನ್ನು ನಾವು 4ನೇ ತಾರೀಕಲ್ಲಿ ಇದ್ದೀವಿ. 10th ಸಿನಿಮಾ ರಿಲೀಸ್ ಆಗೋದು. 100% ನಮಗೆಲ್ಲ ಗ್ಯಾರಂಟಿ ಇದೆ. ನಾವು ಮುದ್ದಾಗಿರೋ ಪ್ರಯತ್ನ ಮಾಡಿದ್ದೀವಿ, ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದೀವಿ. ಸಿನಿಮಾ ನೋಡಿದ್ದೀವಿ ನಾವು. ನೋಡಿದ್ದೀರಾ? ಹೌದು, ನಾವು ನೋಡಿದ್ದೀವಿ. ನಾವು ನೋಡಿದ್ದೀವಿ. ಕೋಟೆ ನೋಡಿಲ್ಲ ಅಷ್ಟೇ, ನಾವು ಸಿನಿಮಾ ನೋಡಿದ್ದೀವಿ.
ಹಾಗಾಗಿ ನಾವು ಯಾವತ್ತೂ ದಾರಿ ತಪ್ಪಿಸುವ ಮಾತುಗಳಾಡಲ್ಲ. ಬನ್ನಿ, ಸಿನಿಮಾ ನಿಮ್ಗೆ 100% ಪೈಸಾ ವಸೂಲ್, ನಿಮ್ಗೊಂದು ಮುಷ್ಟಾನ್ನ ಭೋಜನ ಮಾಡ್ಕೊಂಡು ಹೋಗೋದು. ಆಮೇಲೆ ಟ್ರೈಲರ್ ರಿಲೀಸ್ ಆಗಿರೋ 3 ದಿನಕ್ಕೆ 3 ಮಿಲಿಯನ್ ಟಚ್ ಆಗಿದೆ. ಹೌದು. ಆಮೇಲೆ ಇವಾಗ ಜಸ್ಟ್ ನಮ್ಮ ಊಟ ಮಾಡ್ಬೇಕಾದ್ರೆ ನಮ್ಮ ಡೈರೆಕ್ಟರ್ ತೋರಿಸಿದ್ರು, ಟ್ರೆಂಡಿಂಗ್ ಅಲ್ಲಿದೆ ಯೂಟ್ಯೂಬಲ್ಲಿ. ಟ್ರೆಂಡಿಂಗ್ ಸ್ಟಾರ್ಟ್ ಆಗಿದೆ. ಫಸ್ಟ್ 5 ಅಲ್ಲಿ ಟ್ರೆಂಡಿಂಗ್ ಅಲ್ಲಿದೆ ಯೂಟ್ಯೂಬ್ ಟ್ರೈಲರಲ್ಲಿ. ಸೊ ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ ನಮಗೆ, ಬಿಕಾಸ್ ನಾವು ಕಷ್ಟ, ಅಫ್ಕೋರ್ಸ್ ಎಲ್ಲರೂ ಕಷ್ಟಪಡ್ತಾರೆ, ಬಟ್ ನಮ್ಮ ಒಂದು ಕಷ್ಟದ ಪ್ರತಿಫಲ ನಮ್ಗೆ ಕಂಡಾಗ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಆಮೇಲೆ ಇತ್ತೀಚೆಗೆ ಟ್ರೆಂಡಿಂಗ್ ಅಂತ ಒಂದು ವರ್ಡ್ ಕೇಳಿದ್ರೆ ಖುಷಿ ಆಗ್ಬಿಡುತ್ತೆ. ಸೊ ಅದರಲ್ಲಿ ಭಾಳಷ್ಟು ಸಿನಿಮಾಗಳು ಬಹುಶಃ ಪಾಪ ಬೇಜಾರಾಗುತ್ತೆ, ಬರೋಕ್ಕಾಗೋದಿಲ್ಲ ಕಾರಣಾಂತರಗಳಿಂದ. ಬಟ್ ಎಲ್ಲೋ ಯಾವುದೇ ನಮ್ಮ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ಕನ್ನಡದಲ್ಲಿ ಟ್ರೆಂಡಿಂಗ್ ಅಂತ ಬಂದ ತಕ್ಷಣ ನಮ್ಗೊಂದು ಖುಷಿ ಆಗುತ್ತೆ. ಸೊ ಅದು ನಮ್ದು ಇವಾಗ ಟ್ರೆಂಡಿಂಗಲ್ಲಿರೋದು ಒಂದು ದೊಡ್ಡ ಖುಷಿ. ಕೊನೆಯದಾಗಿ ಸರ್, ನಮ್ಮ ಕನ್ನಡ ಪ್ರೇಕ್ಷಕರಿಗೆ, ಸಿನಿ ರಸಿಕರುಗಳಿಗೆ ಯಾವುದು ಕೊನೆ ಅಲ್ಲಪ್ಪ, ಎಲ್ಲವೂ ಬಿಗಿನಿಂಗ್. ಕೊನೆಯದಾಗಿ ಅಂತ ಹೇಳಲೇಬೇಡ. ಕೊನೆಯದಾಗಿ ಅಂತ ಹೇಳಲ್ಲ. ಈಗ ಸ್ಟಾರ್ಟ್, ಏಪ್ರಿಲಿಂದ ಮತ್ತೊಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಗೆ ಉದ್ಘಾಟನೆಗೆ ಬರಬೇಕಲ್ಲ ಸಿನಿ ಪ್ರೇಕ್ಷಕರು, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಬನ್ನಿ ಬನ್ನಿ ಬನ್ನಿ, ಬನ್ನಿ. ಊಟ ರೆಡಿ ಇದೆ, ತಯಾರಿದೆ, ಫುಲ್ ಮೀಲ್ಸ್ ರೆಡಿ ಇದೆ, ಬನ್ನಿ ಊಟ ಮಾಡಿ. ಎಸ್, 10ನೇ ತಾರೀಕು ಬರೋದಕ್ಕೆ ರೆಡಿ ಆಗಿದ್ದೀವಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಬೋರ್ಡ್ಗಳಾಗ್ತಾರೆ, ಊಟ ತಯಾರಿದೆ ಅಂತ. ಊಟ ತಯಾರಿದೆ, ಬನ್ನಿ, ಬಾಳೆ ಎಲೆ ಹಾಕೊಂಡು ಚೆನ್ನಾಗಿ. ಟ್ರೈಲರು, ಹಾಡುಗಳು ಎಲ್ಲ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಇದಾವೆ. ಒಂದ್ಸಲ ಸುಮ್ನೆ ಕಣ್ಣಾಡ್ಸಿ, ಈ ಕಾರ್ಯಕ್ರಮ ನೋಡಿದ್ಮೇಲೆ ಒಂದ್ಸಲ ಏನ್ ಇಷ್ಟೆಲ್ಲ 4 ಜನ ಕೂತ್ಕೊಂಡು ಸಿನಿಮಾ ಬಗ್ಗೆ ಹೇಳಿದ್ದಲ್ಲ, ಅದೇನಿದೆ ನೋಡ್ಬೇಕು ಅಂತ ಹೇಳಿ ಒಂದ್ಸಲ ಸುಮ್ನೆ ಹಂಗೆ ಹೋಗಿ ಪಕ್ಕದಲ್ಲೇ ಬಟನ್ ಒತ್ತಿದ್ರೆ ಹಾಡು ಸಿಗುತ್ತೆ. ಟೆರರ್ ಸಿನಿಮಾ ಹಾಡುಗಳು ಸಿಗುತ್ತೆ, ಟ್ರೈಲರ್ ಸಿಗುತ್ತೆ, ಎಲ್ಲ ಒಂದ್ಸಲ ನೋಡಿ. ಎಲ್ಲ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಇದರಲ್ಲಿ ಸ್ಟಫ್ ಇದೆ, ಇದಕ್ಕೆ ಕೆಲಸ ಮಾಡಿದ್ದಾರೆ, ಇಷ್ಟು ಜನ ಇದ್ದಾರೆ, ಇಷ್ಟು ಖರ್ಚಾಗಿದೆ. ಅಂದ್ರೆ ಖರ್ಚು ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಿಮ್ಗೆ ಆ ಸಿನಿಮಾದಾಗ ವೈಭವ ಕಾಣಬೇಕು, ನಿಮ್ಗೆ ಕಣ್ಣಿಗೆ ಹಬ್ಬ ನೋಡೋದಿಕ್ಕೆ. ತುಂಬಾ ವಿಷಯಗಳಿದೆ, ಒಳ್ಳೆ ಕಥೆ ಇದೆ, ಇಷ್ಟು ಸಾಕು ನಮ್ಗೆ. ಆ ವೈಭವ ಸೃಷ್ಟಿ ಮಾಡೋದಕ್ಕೆ ನಮ್ಮ ನಿರ್ಮಾಪಕರು ಸಾಕಷ್ಟು ಹಣವನ್ನು ವ್ಯಯಿಸಿದ್ದಾರೆ. ನಮ್ಮೆಲ್ಲ ತಂತ್ರಜ್ಞರು, ಕಲಾವಿದರು ತುಂಬಾ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ನಿಮ್ಮ ಹಣ ಮತ್ತು ಸಮಯದ ವ್ಯಾಲ್ಯೂ ನಮಗೆ ಗೊತ್ತಿದೆ, ಅದನ್ನು ಯಾವುದೇ ಕಾರಣಕ್ಕೂ ನಾವು ಹಾಳು ಮಾಡಲ್ಲ. ಓಕೆ ಸರ್, ಆ ಗ್ಯಾರಂಟಿ ಎಲ್ಲರೂ ಸೇರ್ಕೊಳ್ತೀವಿ. 40 ಗ್ಯಾರಂಟಿ ಸರ್, ಇದು ಒಂದು ಗ್ಯಾರಂಟಿ ಇಲ್ಲ, 40 ಜನರ ಗ್ಯಾರಂಟಿ. 40 ಪ್ಲಸ್ ಕೆಲಸ ಮಾಡೋ ಎಲ್ಲ ಟೆಕ್ನಿಷಿಯನ್ಸ್ ಗ್ಯಾರಂಟಿ. ಓಕೆ ಸರ್, ಪ್ಲೀಸ್ ಬನ್ನಿ. ಟೆರರ್ ಒಳ್ಳೆದಾಗ್ಲಿ ಸರ್. 10ನೇ ತಾರೀಕು. ಎಸ್ ವೀಕ್ಷಕರೇ, ನಾನು ಪ್ರತಿ ಸಮಯ, ಪ್ರತಿ ದಿನ, ಪ್ರತಿ ಸಂದರ್ಶನ ಮಾಡಿದಾಗಲೂ ಹೇಳೋದು ಒಂದೇ, ಮೊಬೈಲಿಂಗ್ ಹಿಡ್ಕೊಂಡು ನೋಡೋದಲ್ಲ, ತೆರೆಯಲ್ಲಿ ಬಂದು ಆನಂದಿಸಿ. ಅಂದರೆ ನಿಮ್ಮ ಅಕ್ಕಪಕ್ಕದ ಥಿಯೇಟ್ರಿಗೆ ಬಂದು ಯಾರೇ ಹೀರೋ ಆಗಲಿ, ಯಾರೇ ಸಿನಿಮಾ ಮಾಡಿರಲಿ, ಏನು ಮಾಡಿದ್ರೆ ನೋಡೋಣ ಅಂತ ಬನ್ನಿ, ಗೊತ್ತಾಗುತ್ತೆ ನಮ್ಮ ಕನ್ನಡ ಸಿನಿಮಾದ ಗತ್ತೇನು ಅಂತ. ಆ ಗತ್ತನ್ನು ಉಳಿಸೋಕೆ ಮತ್ತೆ ಟೆರರ್ ಬರ್ತಾ ಇದೆ, ಏಪ್ರಿಲ್ 10ನೇ ತಾರೀಕು. ಮರಿಬೇಡಿ, ಪದೇ ಹೇಳ್ತಿದ್ದೀನಿ, ಪೈರಸಿ ಮಾಡಬೇಡಿ. ನಮಸ್ಕಾರ.